ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಮಂದ್ರ ಕಾದಂಬರಿಯ ವಾಚನವನ್ನು ಕೇಳ್ತಾ ಇದ್ವಿ. ಮೋಹನ್ ಲಾಲ್ ತನ್ನ ಸಂಗೀತ ಕಲಿತ ಬದುಕನ್ನು ನೆನಪಿಸ್ಕೊಳ್ತಾ ಇದ್ದಿದ್ದು ಅಮೇರಿಕಾದ ವಿಮಾನದಲ್ಲಿ ಹೋಗ್ತಾ ಇದ್ದಾಗ ಅವರು ನಿರ್ವಂಚನೆಯಿಂದ ಸಂಗೀತ ಹೇಳಿಕೊಡ್ತಾ ಇದ್ದಿದ್ದು ಮತ್ತು ಚುನ್ನಿಯ ಪರಿಚಯವಾಗಿದ್ದು, ಚುನ್ನಿ ಗರ್ಭಿಣಿಯಾಗಿದ್ದು, ಆ ಬಳಿಕ ರಾಜನ ಮಗ ಬಂದು ಅಲ್ಲಿ ಕಾಡಿನಲ್ಲಿ ಬೇಟೆಯಾಡ್ತಾ ಇದ್ದಿದ್ದು, ಆಮೇಲೆ ರಾಜ ಮರಣ ಹೊಂದಿದ ಬಳಿಕ ಕಥೆಯನ್ನು ಕೇಳ್ತಾ ಇದ್ವಿ. ಮರುದಿನ ಊಟ ತರುವ ಹುಡುಗನೊಡನೆ ಚಿನ್ನಿಗೆ ಹೇಳಿ ಕಳಿಸುವ ಆಲೋಚನೆ ಮಾಡಿದ್ದೆ. ಅವಳೇ ಕುಕ್ಕೆ ಹೊತ್ತು ಬಂದಳು. ರಾಜ ಸಾಹೇಬರ ಸಾವಿನಿಂದ ಮಂಕಾಗಿದ್ದಳು. ನಾನು ನೋಡಿ 13 ದಿನವಾಗಿತ್ತು. ತುಂಬ ಕೆಲಸವೇನೋ ಇತ್ತು, ಕ್ರಿಯಾದಿ ಕೆಲಸ. ನೆಂಟರಿಷ್ಟರು, ಜಾತಿಸ್ಥರು, ಈ ಊರವರು, ಜಮೀನ್ದಾರಿ ಹಳ್ಳಿಗಳವರು ನೀವು ಬರ್ತೀರಿ ಅಂತ ಕಣ್ಣಾಡಿಸ್ತಿದ್ದೆ. ನಾನೇ ನಿಮಗೆ ಊಟ ತರಬಹುದಿತ್ತು. ಶಕಪುರದ ತಬಲಾ ಗವಾಯಿ ನಿಮ್ಮ ಜೊತೆಗೆ ಇಲ್ಲೇ ಇರ್ತಾರೆ ಅಂತ ಗೊತ್ತಾಯಿತು. ಯಾಕೆ ಸುಮ್ಮನೆ ಅನುಮಾನ ಅಂತ ಹುಡುಗನ ಜೊತೆ ಕಳಿಸಿದೆ. ಇವತ್ತಿಂದ ನಾನೇ ಬರ್ತೀನಿ ಅಂದಳು. ಅವಳ ಸಮಾಗಮ ಮೊದಲಿನಂತೆಯೇ ಮುಂದುವರಿಯುತ್ತದೆ ಎಂದು ತಿಳಿದಿದ್ದಾಳೆ. ವಿದಾಯದ ಮಾತನಾಡುವುದು ನನಗೆ ಕಷ್ಟವಾಯಿತು. ಅವಳನ್ನು ಬಿಟ್ಟು ಹೊರಡುವುದು ಇನ್ನಷ್ಟು ಕಠಿಣವಾಯಿತು. ಅವಳ ಸ್ಪರ್ಶ, ಭಾವನೆಯ ಮಾತುಗಳು ಆರಂಭವಾದರೆ ಮಾತನಾಡುವುದೇ ಕಷ್ಟವಾಗುತ್ತದೆ ಎಂಬ ಎಚ್ಚರ ಹುಟ್ಟಿ ತಕ್ಷಣ ಹೇಳಿದೆ, ಗುರು ಸತ್ತ ಮೇಲೆ ನಾನಿಲ್ಲಿ ಇರುವಂತಿಲ್ಲ. ಇದ್ದರೆ ರಾಣಿ ಸಾಹೇಬರೇ ಖಾಲಿ ಮಾಡು ಅಂತ ಹೇಳಿ ಕಳಿಸ್ತಾರೆ. ಅವರು ಹೇಳುವ ಮೊದಲು ಖಾಲಿ ಮಾಡೋದು ಮರ್ಯಾದೆ. ಎಲ್ಲಿಗೆ ಹೋಗ್ತೀನೋ, ಎಲ್ಲಿ ಇರ್ತೀನೋ ನನಗೆ ಗೊತ್ತಿಲ್ಲ. ನಿನ್ನನ್ನು ಬಿಟ್ಟು ಹೋಗಬೇಕಾಗಿದೆ ಅನ್ನುವಾಗ ಭಾವ ತುಂಬಿ ಬಂದು ಗಂಟಲು ಬಿಗಿದು ಅವಳನ್ನು ತಬ್ಬಿಕೊಂಡೆ. ಅವಳು ತುಂಬಿ ತುಂಬಿ ಅತ್ತಳು. ಒಬ್ಬರನ್ನೊಬ್ಬರು ಅಪ್ಪಿ ಮಂಚದ ಮೇಲೆ ಎಷ್ಟೋ ಹೊತ್ತು ಕುಳಿತೆವು. ಅವಳೇ ಮಾತನಾಡಿದಳು. ಅವರು ಹೇಳುವ ಮೊದಲು ನೀವು ಖಾಲಿ ಮಾಡೋದು ಸರಿ. ನನಗೆ ಸ್ವಂತದ್ದು 5 ಎಕರೆ ನೀರಾವರಿ ಭೂಮಿ ಇದೆ. ನಾನು ಬನ್ಸಿ ಕೆಲಸ ಮಾಡಿದರೆ ಜೀವನಕ್ಕೆ ಬೇಕಾದಷ್ಟು. ಅಲ್ಲೇ ಒಂದು ಮೂಲೆಯಲ್ಲಿ ಒಂದು ಸಣ್ಣ ಮನೆ ಕಟ್ಬೋದು. ನಿಮಗೆ ದಿನ 2 ಹೊತ್ತು ಬಿಸಿ ಬಿಸಿ ಅಡುಗೆ ಮಾಡಿ ಇಕ್ತೀನಿ. ನೀವು ಅಲ್ಲೇ ಗಾಣೆ ಮಾಡ್ಕೊಂಡು ಇದ್ದು ಬಿಡಿ. ಅವಳ ಈ ಆಹ್ವಾನದಿಂದ ನನ್ನಲ್ಲಿ ಭಾವದ ಒತ್ತಡ ಹುಟ್ಟಿತ್ತು. ಅಳು ಬರುವಂತಾಯಿತು. ಚುನ್ನಿ, ಸಾಯುವವರೆಗೂ ನಿನ್ನ ಜೊತೆ ಇರಬೇಕು ಅನಿಸುತ್ತೆ. ಆದರೆ ನಾನು ಸಂಗೀತಗಾರ. ಸದಾ ಹಳ್ಳಿಯ ಜಮೀನಿನ ಮಧ್ಯೆ ಇದ್ದು ಹಾಡಿಕೊಳ್ಳುವ ಸಂಗೀತವಲ್ಲ ಇದು. ಹೋಗಲೇಬೇಕು ಎಂದೆ. ಹೊರಡುವ ಮೊದಲು ಯಾರಿಗೆ ಹೇಳಬೇಕು ಎಂಬ ಪ್ರಶ್ನೆ ಹುಟ್ಟಿತು. ರಾಣಿ ಸಾಹೇಬ, ಯುವರಾಜರು, ಯಾರ ಮುಖವನ್ನು ನೋಡೋ ಮನಸ್ಸಾಗಲಿಲ್ಲ. ನೋಡಿದರೆ ಅವರು ಯಾವ ಭಾವನೆಯಿಂದ ನನ್ನನ್ನು ನೋಡುತ್ತಾರೋ ಎಂಬ ಅನುಮಾನ, ಆತಂಕ ಬೇರೆ. ಆಸ್ತಿ ಪಾಸ್ತಿಗಳ ಮೇಲ್ವಿಚಾರಣೆಯೆಲ್ಲ ದಿವಾನರದು. ಅವರಿಗೆ ಹೇಳಿದರೆ ಸರಿ ಎಂಬ ತೀರ್ಮಾನ 5 ಗಂಟೆಯ ಹೊತ್ತಿಗೆ ಹೊಳೆಯಿತು. ತಕ್ಷಣ ಸೈಕಲ್ ಹತ್ತು ಓಡಿದೆ. ಅವರಿನ್ನೂ ಕಚೇರಿಯಲ್ಲೇ ಇದ್ದರು. ಬನ್ನಿ ಬನ್ನಿ ಗವೆಗಳೇ, ಅವರು ಆದರದಿಂದ ಕಂಡರು. ಸಾಹೇಬ್ರೆ, ನಾನು ನಾಳೆ ಬೆಳಗ್ಗೆ ಗತ್ತಲಿನಗೆ ಜಾಗ ಖಾಲಿ ಮಾಡ್ತೀನಿ. ಕುಟೀರದಲ್ಲಿ ಮಂಚ, ಹಾಸಿಗೆ, ಕುರ್ಚಿ, ಮೇಜುಗಳಿವೆ. ಮಂದಿರದಲ್ಲಿ ಅಷ್ಟೊಂದು ಪುಸ್ತಕಗಳು, 2 ತಂಬೂರಿ, ಹಾರ್ಮೋನಿಯಂ, ತಬಲಾಗಳೆಲ್ಲ ಅಲೆಮಾರಿನಲ್ಲಿವೆ. ಜಮಖಾನ ದಿಂಬುಗಳಿವೆ. 2 ಬೀಗದ ಕೈಗಳನ್ನು ಇಸ್ಕೊಳ್ಳೋಕ್ಕೆ ಒಬ್ಬ ಆಳನ್ನು ಕಳಿಸಿ. ನನ್ನ ಬಟ್ಟೆಗಳು ನನ್ನ ಪಾಠ ಆರಂಭ ಮಾಡುವ ದಿನ ಪುರೋಹಿತರಿ ಕೈಲಿ ಮಹಾದೇವಜಿಯ ಹೆಸರಿನಲ್ಲಿ ಆಶೀರ್ವಾದ ಮಾಡಿಸಿ ರಾಜ ಸಾಹೇಬರು ತಂಬೂರಿ ಕೊಟ್ಟಿದ್ದರು. ಇಷ್ಟನ್ನು ಮಾತ್ರ ನಾನು ತಗೊಂಡು ಹೋಗ್ತೀನಿ. ಹೊರಟೇ ಬಿಟ್ರಾ ಎಂದು ಕೇಳುವಾಗ ದಿವಾನರ ಕಣ್ಣುಗಳಲ್ಲೂ ವಾಸ್ತವತೆಯ ತಿಳುವಳಿಕೆ ಇಣುಕುತ್ತಿತ್ತು. ಎಲ್ಲವೂ ನಮಗಿಬ್ಬರಿಗೆ ಅರ್ಥವಾಗಿದೆ ಎಂಬಂತೆ ನಾನು ನಕ್ಕ ಮೇಲೆ, ಬೆಳಿಗ್ಗೆ ಇಲ್ಲಿಂದ ಎಲ್ಲಿಗೆ ಹೋಗ್ತೀರಿ? ಶಕಪುರ. ನಾನೊಂದು ಕುದುರೆ ಗಾಡಿ ಕಳಿಸ್ತೀನಿ. ಬಟ್ಟೆಯ ಗಂಟು, ತಂಬೂರಿ ಹೊತ್ಕೊಂಡು 20 ಮೈಲ್ ನಡೆಯೋದು ಕಷ್ಟ ಎಂದರು. ವರ್ಷಕ್ಕೊಮ್ಮೆ ದಶಹರಾ ಹಬ್ಬದಲ್ಲಿ ಇದೇ ದಿವಾನರ ಕಚೇರಿಯಿಂದ ನನಗೆ ಬರುತ್ತಿದ್ದ 3 ಜೋಡಿ ಬಟ್ಟೆಗಳು, ಒಳವಸ್ತ್ರಗಳು, ಧೋತ್ರ, ಟವಲುಗಳೆಲ್ಲ ಸೇರಿ ದೊಡ್ಡ ಗಂಟೆ ಆಗುತ್ತಿತ್ತು. ಹಳೆಯವಾದರೂ ಹರಿಯುವ ಬಟ್ಟೆಗಳಲ್ಲ. ಇನ್ನು ತುಸು ಹೊತ್ತಿನಲ್ಲೇ ನಿಮ್ಮ ವಿಮಾನವು JFK ನಿಲ್ದಾಣದಲ್ಲಿ ಇಳಿಯುತ್ತೆ. ನಿಮ್ಮ ಕುರ್ಚಿಯ ಬೆಲ್ಟ್ ಹಾಕಿಕೊಳ್ಳಿ. ಕಿಟಕಿಯಿಂದ ಹೊರಗೆ ನೋಡಿದರೆ ವಿಮಾನದ ಎತ್ತರ ಆಗಲೇ ಕಡಿಮೆಯಾಗಿದೆ. ನೀನು ಮಹಾದೇವ ಮಂದಿರದಲ್ಲಿ ಸಂಗೀತ ಶ್ರಾದ್ದ ಮಾಡುತ್ತಿದ್ದಾಗಲೇ ನಿನ್ನ ವಿಷಯ ಆಲೋಚಿಸುತ್ತಿದ್ದೆ. ಮೊನ್ನೆ ಅಲ್ಲಿಂದ ಬರುವ ದಾರಿಲಿ ಹೊಳೆಯಿತು. ನಿನ್ನ ವಿದ್ಯಾಭ್ಯಾಸ ಮುಗಿದಿದೆ. ಯಾವ ಗುರುವು ಈಗ ನೀನು ಕಲಿತಿರುವುದಕ್ಕಿಂತ ಹೆಚ್ಚು ಕಲಿಸೋಕೆ ಸಾಧ್ಯವಿಲ್ಲ. ಇನ್ನು ಮುಂದಿನದೇನಿದ್ದರೂ ನೀನು ಹಾಡಿ ಹಾಡಿ ಬಿಗಿ ಮಾಡ್ಕೋಬೇಕು. ಮುಂಬೈಯಲ್ಲಿ ನನ್ನ ಶಿಷ್ಯ ಒಬ್ಬ ಇದ್ದಾನೆ, ಬೃಜನಾರಾಯಣ ನತ್ತು ಅಂತ. ಅವನ ಹೆಸರು ನಿನಗೆ ಹಿಂದೆ ಹೇಳಿದ್ದೀನಿ. ನಾನು ಮುಂಬೈಗೆ ಪ್ರೋಗ್ರಾಮ್ಗೆ ಹೋದಾಗ ಅವನಲ್ಲಿ ಇಳ್ಕೋತೀನಿ. ಬೊರಿವಲಿಲಿ ಸಣ್ಣ ಮನೆ. ಬೊರಿವಲಿ ಅಂದರೆ ಪಶ್ಚಿಮ ರೈಲ್ವೆ ಮುಂಬಯಿಯ ಕೊನೆ. ದೂರ, ಸದ್ದುಗದ್ದಲ ಇಲ್ಲ. ಮೀಡಿಯಂ ಲೆವೆಲ್ ಗಾಯಕರ ಪ್ರೋಗ್ರಾಮ್ ಎಲ್ಲಿ ಆದರೂ ಇವನ್ನ ಕರೀತಾರೆ. 50, 25, 75, ಒಂದೊಂದು ಸಲ 100 ರೂಪಾಯಿ ಕೊಡ್ತಾರೆ. ಅಂಥ ಚುರುಕಿಲ್ಲ. ಆದರೆ ಎಲ್ಲೂ ತಾಳ ತಪ್ಪಿಸದೆ ತಾನಗಳಿಗೆ ತಕ್ಕ ಬೋಲ್ಗಳನ್ನು ಹಾಕಿ ಸಾತಿ ಮಾಡ್ತಾನೆ. ಗಾಯನಕ್ಕೆ ಹೇಳಿ ಮಾಡಿಸಿದ ಹಂಗಿವೆ ಅವನು ಬೆರಡು. ಸಿತಾರ್ ಸಾರೋದ್ಗಳಿಗೆ ಸಾಲದು. ಈಗೀಗ ಬಡೇದ್ ಗಾಯಕರಿಗೂ ಬಾರಿಸುವ ಚಾನ್ಸ್ ಸಿಕ್ಕಿದೆಯಂತೆ. ನಾನು ಫೋನ್ ಮಾಡಿ ಹೇಳ್ತೀನಿ. 2 ತಿಂಗಳು ನಿನ್ನನ್ನು ಮನೇಲಿ ಇಟ್ಕೋ ಅಂತ. ಮುಂಬಯಿಯ ಸಂಗೀತ ಸಭಾಗಳೆಲ್ಲ ಅವನಿಗೆ ಗೊತ್ತು.
ಹಾಗೆ ಪ್ರಯತ್ನಪಟ್ಟು ಅಲ್ಲೊಂದು ಇಲ್ಲೊಂದು ಪ್ರೋಗ್ರಾಂ ಕೊಡಿಸಿದರೆ ಶುರುವಿನಲ್ಲಿ ಒಂದು ಕಾಸು ಇಲ್ಲದೆ ಕರೆದರೂ ಸರಿ, ಇವನೊಬ್ಬ ಚೆನ್ನಾಗಿ ಹಾಡ್ತಾನೆ ಅಂತ ಜನಗಳ ಕಣ್ಣಿಗೆ ಬಿದ್ದರೆ ಕ್ರಮೇಣ ಹೆಸರು ಬೆಳೆದು ಮುಂಬೈ ಹೊರಗೂ ಹರಡುತ್ತೆ. ಫೋನ್ ಮಾಡ್ಲಾ? ಅದಕ್ಕಿಂತ ಬೇರೆ ಯಾವ ಉತ್ತಮ ದಾರಿ ಇತ್ತು? ತಾವು ಹೀಗೆ ಇದ್ದಕ್ಕಿದ್ದಾಗೆ ಸಾಯ್ತೀವಿ ಅಂತ ರಾಜಾ ಸಾಹೇಬರಿಗೆ ಗೊತ್ತಿರಲಿಲ್ಲ. ನಿನ್ನ ಭವಿಷ್ಯದ ವಿಷಯ ಅವರು ನನ್ನ ಕೈಲಿ ಏನು ಹೇಳಿರಲಿಲ್ಲ ನಿಜ. ಯಾಕಂದರೆ ಇನ್ನೂ 2 ವರ್ಷ ನೀನು ಸಾಧನೆಯಾಗಬೇಕು ಅಂತ ಅವರ ಮನಸ್ಸಲ್ಲಿತ್ತು. ಅದಾದಮೇಲೆ ಅವರೇ ಕೈಯಿಂದ ಖರ್ಚು ಮಾಡಿ ಸಂಗೀತ ಸಮ್ಮೇಳನದಲ್ಲಿ ಹಾಡುವ ಅವಕಾಶ ಮಾಡಿಸಿ ಒಂದೇ ದಿನದಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ನಿನ್ನ ಹೆಸರು ಹೇಳುವ ಹಾಗೆ ಮಾಡ್ತಿದ್ರು. ಏನೋ ಅದೃಷ್ಟವಿಲ್ಲ. ಆದರೆ ನಿನಗೆ ಈ ಮಟ್ಟದ ವಿದ್ಯೆ ಕಲಿಸಿದ್ರಲ್ಲ, ನೀನು ಅಖಿಲ ಭಾರತ ಮಟ್ಟದೂ ಆಗಿಯೇ ಆಗ್ತೀಯ. 4 ದಿನ ತಡವಾಗಬಹುದು. ಅವರು ಬದುಕಿದ್ದರೆ ಮಾಡಬಹುದಾದ ಸಹಾಯವನ್ನು ಭೂಪತಿರಾಮರು ಮುಂಬಯಿಯಲ್ಲಿ ನನಗೆ ದಾರಿ ಮಾಡುವ ಮೂಲಕ ಮಾಡುತ್ತಿದ್ದಾರೆ ಎನಿಸಿತು. ನನಗಂತೂ 30 ವರ್ಷದಿಂದ ಕೈ ಹಿಡಿದಿದ್ದರು. ಒಂದೊಂದಕ್ಕೂ 5,000ದಂತೆ 4 ಜನ ಹೆಣ್ಣು ಮಕ್ಕಳ ಮದುವೆಗೂ ಕೊಟ್ಟರು. ದಶಹರಾ ಪೂಜೆಯಲ್ಲಿ ಪ್ರತಿ ವರ್ಷವೂ 3,000 ನಗದು ಮೇಲೆ ಉಡುಗೊರೆ ಕೊಡ್ತಿದ್ರು. ಮಗನ ಓದಿಗೆ ಸಹಾಯ ಮಾಡಿದ್ರು. ಶಕಪುರಕ್ಕೆ ಬಂದಾಗ ನನ್ನ ಮನೆಗೆ ಪಾದಧೂಳಿ ಬೀಳಿಸ್ತಿದ್ರು. ಬೇರೆ ಯಾರ ಸಂಗಡವೂ ಆಡದ ಆತ್ಮೀಯ ಸಂಗತಿಗಳನ್ನು ನನ್ನ ಕೈಲಿ ಹೇಳ್ತಿದ್ರು ಎನ್ನುವಾಗ ಭೂಪತಿರಾಮರು ಕತ್ತನ್ನು ಮೇಲೆ ಎತ್ತಿ ಕೈ ಮುಗಿದರು ಎಂಬ ನೆನಪಿನೊಡನೆ ಜೊಂಪು ಹತ್ತಿತು. ಅಧ್ಯಾಯ 3. ಮ್ಯಾನ್ ಹಟನ್ನಿನ ಸೆಂಟ್ರಲ್ ಪಾರ್ಕಿನ ಎದುರಿನ 30 ಮಹಡಿ ಕಟ್ಟಡದ ಭೂ ಅಂತಸ್ತನ್ನಲ್ಲಿರುವ 200 ಆಸನ ವ್ಯವಸ್ಥೆಯ ರಂಗಮಂದಿರದಲ್ಲಿ ಕಾರ್ಯಾಗಾರದ ವ್ಯವಸ್ಥೆಯಾಗಿತ್ತು. ಸಂಜೆ ಬೇರೆ ಕಾರ್ಯಕ್ರಮಗಳವರಿಗೆ ಬಾಡಿಗೆ ಕೊಡಬೇಕಾದುದರಿಂದ ಇವರು 5 ಗಂಟೆಗೆ ಮುಗಿಸಿ ಖಾಲಿ ಮಾಡಬೇಕಾಗಿತ್ತು. ಬೆಳಿಗ್ಗೆ 9ಕ್ಕೆ ಆರಂಭವೆಂದು ವೇಳಾಪಟ್ಟಿಯಲ್ಲಿದ್ದರೂ ಎಷ್ಟು ಮೊದಲು ಬೇಕಾದರೂ ಬೀಗ ತೆಗೆದುಕೊಡುವಂತೆ ಕಾವಲುಗಾರನಿಗೆ ಹೇಳಿದ್ದರು. ಮುಖ್ಯ ರಂಗಮಂದಿರವಲ್ಲದೆ 4 ಕೋಣೆಗಳ ಸೌಕರ್ಯವೂ ಇತ್ತು. ಹಿಂದೂಸ್ತಾನಿ ಸಂಗೀತದಲ್ಲಿ ಪ್ರಾಥಮಿಕ ಮಟ್ಟವನ್ನು ಮುಗಿಸಿದ 26ರಿಂದ 60ರ ನಡುವಿನ ವಯೋಮಾನದ 50 ಮಂದಿ ಅಭ್ಯರ್ಥಿಗಳಿಗೆ ಪ್ರೌಢ ಹಂತದಲ್ಲಿ 6 ವಾರ ತರಬೇತಿ ಕೊಡುವುದು. ಅಂತ್ಯದಲ್ಲಿ ಅವರೆಲ್ಲರೂ ಹಾಡುವಂತೆ ಬೆಳಗಿನಿಂದ ಸಂಜೆಯ ತನಕ ಒಂದು ಸಂಗೀತ ದಿನವನ್ನು ಏರ್ಪಡಿಸುವುದು ಕಾರ್ಯಕ್ರಮದಲ್ಲಿ ಸೇರಿತ್ತು. ಅಭ್ಯರ್ಥಿಗಳಲ್ಲಿ 22 ಜನ ಬಿಳಿಯರು, ಅದರಲ್ಲಿ 20 ಜನರು ಸಿತಾರ್, ಸಾರೋದ್ ವಾದ್ಯಗಳನ್ನು ಸ್ವಲ್ಪ ಮಟ್ಟಿಗೆ ಕಲಿತವರು, ಮುಖ್ಯವಾದ ಎಲ್ಲ ರಾಗಗಳನ್ನು ಗುಣಲಕ್ಷಣಗಳನ್ನು ಗುರುತಿಸಬಲ್ಲವರು. 6 ಜನ ತಬಲಾದಲ್ಲಿ ಪ್ರೌಢ ಪ್ರವೇಶ ಪಡೆಯಲು, 3 ಹಾರ್ಮೋನಿಯಂ ಕಲಿಯಲು ಬಂದವರು. ಮೊದಲ ದಿನ ಪ್ರತಿಯೊಬ್ಬರು ತಾವು ಕಲಿತಿರುವ ಸಂಗೀತದ ಮಟ್ಟವನ್ನು 5 ನಿಮಿಷದಲ್ಲಿ ಹಾಡಿ ಅಥವಾ ಬಾರಿಸಿ ತೋರಿಸುವುದು. ಮಧ್ಯಾಹ್ನಂತರ ಅರ್ಧ ಗಂಟೆ ರಾಜಾರಾಮ ಟಿಪ್ನಿಸ್ನ ಹಾರ್ಮೋನಿಯಂ ಮತ್ತು ಓಂಕಾರ್ ಪ್ರಭುವಿನ ತಬಲಾದ ಸೋಲೋಗಳು. ಆದ ನಂತರ 2 ಗಂಟೆ ಮೋಹನ್ಲಾಲ್ರ ಗಾಯನ ಕೇಳಿದ ನಂತರ ಪ್ರತಿಯೊಬ್ಬರು ಅವನ ಭಕ್ತರಾಗಿ ಬಿಟ್ಟರು. ಯಾರೂ ಹೇಳದೆ ಅವನನ್ನು ಗುರೂಜಿ ಎಂದು ಕರೆಯತೊಡಗಿದರು. ಅವರಲ್ಲಿ 16 ಜನ ಬಿಳಿಯರು ಭಾರತಕ್ಕೂ ಹೋಗಿ ಅಷ್ಟಿಷ್ಟು ಸಂಗೀತ ಕಲಿತು ಬಂದವರು. 22 ಜನ ಭಾರತೀಯ ಮೂಲದವರಿಗಂತೂ ಪದ್ಧತಿ ಗೊತ್ತೇ ಇತ್ತು. ಪ್ರತಿಯೊಬ್ಬರೂ ಅವನಿಗೆ ಭಕ್ತಿ ಗೌರವ ವಿಶೇಷ ಮನ್ನಣೆ ಕೊಡತೊಡಗಿದರು. ಚಹಾ, ಕಾಫಿ, ಲಂಚ್ಗಳನ್ನು ಕುಳಿತಲ್ಲಿಗೆ ತಂದು ಕೊಡುವುದು, ಜೊತೆಗೆ ಅವನು ಎಲ್ಲಿ ಹೋದರೂ ಒಂದು ಹೊರಗುದಿಮ್ಮನ್ನು ಹೊತ್ತು ತಂದಿಡುವ ಸೇವೆ ಮಾಡುವುದು, ಬೆಳಿಗ್ಗೆ ಬಂದ ತಕ್ಷಣ ಸಂಜೆ ಹೋಗುವ ಮುನ್ನ ಪ್ರತಿಯೊಬ್ಬರು ಬಾಗಿ ಚರಣ ಸ್ಪರ್ಶ ಮಾಡುವುದು ಮೊದಲಾದ ಭಾರತೀಯ ವರ್ತನೆಗಳನ್ನು ತಾವಾಗಿಯೇ ಆರಂಭಿಸಿದರು. 50ರಲ್ಲಿ 18 ಜನ ಹೆಂಗಸರು, ಅವರಲ್ಲಿ 16 ಜನ 30ಕ್ಕಿಂತ ಕಡಿಮೆ ವಯಸ್ಸಿನವರು, 18ರಲ್ಲಿ 16 ಜನ ಬಿಳಿಯರು. ತನ್ನ ಬಗೆಗೆ ಹೆಂಗಸರು ವಿಶೇಷ ಅಭಿಮಾನ ಸಂಭ್ರಮ ತೋರುವುದು ಅವನಿಗೇನೂ ಹೊಸದಲ್ಲ. ಆದರೆ ಬಿಳಿಯ ಹೆಂಗಸರು, ಅದರಲ್ಲೂ ಹುಡುಗಿಯರು ಎನ್ನಬಹುದಾದ ವಯಸ್ಸಿನವರು ಅದೇ ಸಂಭ್ರಮದಿಂದ ಕಾಣುವಂತಹದ್ದು ಅವನಿಗೆ ಆಪ್ಯಾಯಮಾನವಾಗಿತ್ತು. ಒಬ್ಬ ಹುಡುಗಿ ಮಾತ್ರ ಮನಸ್ಸನ್ನು ತುಂಬಿಕೊಂಡು ಬಿಟ್ಟಳು. 25ರಿಂದ 28 ನಡುವಿನ ವಯಸ್ಸೆಂಬ ಊಹೆ. ಬಿಳಿ ವರ್ಣ, ಅವಳ ಮೈಕಟ್ಟು ತುಸು ಉದ್ದ, ಮಾಟದ ಮುಖವೋ, ನೀಲಿ ಕಣ್ಣುಗಳಿಂದ ಹೊಮ್ಮುತ್ತಿದ್ದ ದೀಪಶಕೆಯಂಥ ಹೊಳಪೋ ಅಥವಾ ದೀಪಶಕೆಯ ಆಕಾರದ ಅವಳ ಮೂಗೋ, ಸಂಜೆಗತ್ತಲಲ್ಲಿ ಒಂದಕ್ಕಿಂತ ಒಂದು ತುಸು ಎತ್ತರಕ್ಕೆ ಏರುವ ಬೆಳಕಿನ ಶಿಖೆಗಳನ್ನು ಒಂದರ ಹಿಂದೆ ಒಂದರಂತೆ ಇಟ್ಟ ಆಕೃತಿಯಂತೆ ಕಂಡಿತು ಅವಳ ಮೈಕಟ್ಟು. ಅವಳು ಹಾಡಿದ ಭೂಪಾಲಿ ರಾಗದ ಭಾವದಲ್ಲಿ ತನ್ನನ್ನು ತಾನು ವರ್ಣಿಸಿಕೊಳ್ಳಲು ಅವಳು ಭೂಪಾಲಿಯ ಆರೋಹ ಅವರೋಹ ಮಾಡಿದಳು ಅಥವಾ ಭೂಪಾಲಿಯ ಸಾರೆ ಗ ಪಧ ಸಗಳನ್ನು ಸಾಕಾರಗೊಳಿಸಲೆಂದೇ ಅವಳ ಮುಖ ಮಾಟಗಳು ಸೃಷ್ಟಿಯಾದವು. ನೆತ್ತಿಯ ಕೆಂಚು ಬಣ್ಣದ ತಂಬುಗೂದಲು ಷಡ್ಜಶಿಕೆಯಾಗಿ ಅವಳೇ ಪಂಚಜ್ಯೋತಿಯ ಕನ್ನಿಕೆಯಂತೆ. ತೆಳು ಹಸಿರು ಬಣ್ಣದ ಮೃದು ರೇಷ್ಮೆ ಸೀರೆ, ಗುಲಾಬಿ ಅಂಚು, ಅದೇ ಅಂಚಿನ ಕುಪ್ಪಸ, ಗಾಜಿನ ಕೆಂಪು ಬಳೆಗಳು. ಬನರಾಸಿನ ಆಚಾರ್ಯ ಶ್ರುತಿಸಾಗರ ಪಾಂಡೆಯವರಲ್ಲಿ 2 ವರ್ಷ ಕಲಿತೆ ಎಂದು ಹಿಂದಿಯಲ್ಲಿ ಹೇಳಿದಾಗ ಅವನೊಳಗಿನ ತಳಮಳಕ್ಕೆ ಶಾಂತಿ ಸಿಕ್ಕಿತು. ಸ್ವರಸ್ಥಾನಗಳಲ್ಲಿ ಶುದ್ಧಿ ಇಲ್ಲದಿದ್ದರೂ ತಾಳವು ಎತ್ತೆತ್ತಲೋ ಎಳೆಯುತ್ತಿದ್ದರು. 2 ವರ್ಷದಲ್ಲಿ ಎಷ್ಟು ಕಲಿಯಬಹುದು? ಬೇರು ಎಷ್ಟು ಗಟ್ಟಿಯಾಗಬಹುದು? ಆದರೂ ಅವಳು ಭೂಪಾಲಿ ಏನೋ ಹೆಸರು ಹೇಳಿದಳು. 50 ಹೆಸರುಗಳು ನೆನಪಿನಲ್ಲಿ ಉಳಿಯುವುದು ಹೇಗೆ? ಅದರಷ್ಟಕ್ಕೆ ನಾನು ಹಾಡುವಾಗ ಎದುರಿಗೆ ಕುಳಿತಳು, ಭಾರತೀಯ ಶೈಲಿಯಲ್ಲಿ ತಂಬೂರಿ ಬಾರಿಸುತ್ತಾ, ತಾನೂ ಹಾಡುವ ಭಂಗಿಯಲ್ಲಿ. ಕಣ್ಣುಗಳು ಅರೆತೆರೆದಾಗ ಅವಳೇ ಕಾಣುವಂತೆ, ಅವಳೊಬ್ಬಳೇ ತುಂಬಿಕೊಳ್ಳುವಂತೆ. ಆ ನೀಲ ನಯನಗಳು ಒಂದೊಂದು ಸ್ವರದ ಭಾವವನ್ನು ಅದೆಷ್ಟು ಸೂಕ್ಷ್ಮ ಹೊಳೆಪಿನಿಂದ ಪ್ರತಿಫಲಿಸುತ್ತಿದ್ದವು.
ಸಂಬಂಧಾಗ ಅವಳ ಇಡೀ ಶರೀರವು ಎಷ್ಟು ಸೂಕ್ಷ್ಮವಾಗಿ ತೊನೆಯುತ್ತಿತ್ತು. ಭೂಪಾಲಿ, ನೀನು ಅಲ್ಲಿ ಕೂತಿರದಿದ್ದರೆ ನಾನು ಅಷ್ಟು ತನ್ಮಯತೆಯಿಂದ ಹಾಡಲು ಸಾಧ್ಯವಾಗುತ್ತಿರಲಿಲ್ಲ ಅಂತ ನಿನಗೆ ಗೊತ್ತಿದೆಯೇ? ನಾನು ಹಾಡಿದ್ದು ಕಲ್ಯಾಣಿ. ಆದರೂ ಧೃತ ವಿನ್ಯಾಸಕ್ಕೆ ನಿನ್ನ ಮೈ ಸ್ಪಂದಿಸುತ್ತಿದ್ದುದು ಹರಿದ್ವಾರದ ಗಂಗೆಯಲ್ಲಿ ಬೇರೆ ಬೇರೆ ಎತ್ತರದ ಶಿಖೆಗಳು 5 ಸೊಡರುಗಳು ಒಂದರ ಹಿಂದೊಂದು ವೇಗವಾಗಿ ಹಾಯ್ದು ಮಂಡಲವನ್ನು ಸೃಷ್ಟಿಸುವಂತೆ ಕಂಡವು ಅಂತ ನಿನಗೆ ಗೊತ್ತಿದೆಯೇ? ಹೋಟೆಲ್ನ ಕೋಣೆಯ ಮಂಚದ ಮೇಲೆ ನಿದ್ರೆ ಬರದೆ ಹೊರಳುತ್ತಾ ಇದು ನ್ಯೂಯಾರ್ಕಿನ 2ನೇ ರಾತ್ರಿಯಾದರೂ ಕ್ಯಾಲಿಫೋರ್ನಿಯಾದ ಲಾಸ್ ಗಟಾಸ್ಗಿಂತ 3 ಗಂಟೆ ಮೊದಲೇ. ಈಗ ಅಲ್ಲಿ ಇನ್ನೂ 8 ಗಂಟೆ. ಟಿಫ್ನಿಸ್ ಪ್ರಭು ಆದರೂ ಇದೇ ಹೋಟೆಲಲ್ಲಿದ್ದರೆ ಕೂತು 2 ತಾಸು ಇಸ್ಪೀಟ್ ಆಡಿ ನಂಟರಿದ್ದಾರೆ ಅಂತ ಅವರಲ್ಲಿ ಉಳಿದು ಸಖತ್ ಕಾಸು ಉಳಿಸ್ತಾರೆ ಇಬ್ಬರು. ಪರ್ಡಿಯಂನ $75ನಲ್ಲಿ $2-3 ಖರ್ಚು ಮಾಡಬಹುದು ಸಂಚಾರದ ಟಿಕೆಟಿಗೆ. ಟಿಫ್ನಿಸ್ ಮಧ್ಯಾಹ್ನಕ್ಕೆ ಚಪಾತಿನೂ ಕಟ್ಟಿಸಿಕೊಂಡೇ ಬಂದಿದ್ದ. ಹೆಂಡತಿ ಸೋದರ ಮಾವನ ಮಗಳ ಮನೆಯಂತೆ. ಸ್ಟೇಟನ್ ಐಲ್ಯಾಂಡ್ ಅಂತ 16,000 ಜನ ಮ್ಯಾನ್ಹಟನ್ಗೆ ಕೆಲಸಕ್ಕೆ ದಿನಾ ದೋಣಿಯಲ್ಲಿ ಬಂದು ಹೋಗ್ತಾರಂತೆ. ಪ್ರಪಂಚದಲ್ಲಿ ಯಾರು ನೆಂಟರಿಲ್ಲದವರು ನಾನೊಬ್ಬನೇ. ಬ್ರೆಡ್ ಸೀರಿಯಲ್ನ ನಾಸ್ತಾ, ಸ್ಯಾಂಡ್ವಿಚ್ ಪೀಟ್ಸ್ಗಳ ಊಟ, ಇಂಡಿಯನ್ ರೆಸ್ಟೋರೆಂಟ್ಗಳಿಗೆ ಹೋದರೆ ಪೂರ್ತಿ ಹಜಾಮತ್ತು. ಮದುವಿನ ಮನೆಯಲ್ಲಿದ್ದಾಗ 3 ವಾರ ಏನೊಂದೂ ಗೊತ್ತಾಗದಂತೆ ಎಷ್ಟು ಚಂದ ಅಡಿಗೆ ಮಾಡ್ತಾಳೆ ಹುಡುಗಿ ಎಂಬ ಮೆಚ್ಚುಗೆ ಮೂಡಿತು. ಸೋಮವಾರ 8 ಗಂಟೆ. ವಿಕ್ರಮ್ ಬಂದಿರ್ತಾನೆ. ಊಟ ಮಾಡ್ತಿರ್ಬೋದು ಇಷ್ಟು ಹೊತ್ತಿಗೆ. ದುಃಖ ಶಮನವಾಗಿ ಆರಾಮವಾಗಿರಬಹುದು ಎಂಬ ಊಹೆಯಿಂದಲೇ ಮನಸ್ಸಿನೊಳಗೆ ಇರಿದಂತಾಯಿತು. ಸ್ನೇಹಿತೆಯು ನನ್ನನ್ನು ನೆನೆಸಿಕೊಂಡು ಕೊರಗ್ತಾಳೆಂದರೆ ಹಿತವಾಗುತ್ತೆ. ಕೊರಗು ಅತಿಯಾಗಿ ಗೋಳಿಡ್ತಾಳೆಂದರೆ ಕಸಿವಿಸಿಯಾಗುತ್ತೆ. ಒಂದು ಹದದಲ್ಲಿದ್ದರೆ ಚಂದ. ಫೋನ್ ಆದರೂ ಮಾಡೋ ಮನಸ್ಸಾಯಿತು. ಕ್ಷೇಮವಾಗಿ ತಲುಪಿದ್ದಕ್ಕೂ ನಾನು ಮಾಡಲಿಲ್ಲ. ಅವಳಿಗೆ ನನ್ನ ನಂಬರ್ ಗೊತ್ತಿಲ್ಲ. ಛೇ ಪಾಪ. ಕನಿಕರ ಹುಟ್ಟಿತು, ಪ್ರೀತಿ ಹುಟ್ಟಿತು. ದೀಪ ಹಾಕಿ ವಿಳಾಸದ ಪುಸ್ತಕ ತೆಗೆದು ಗುಂಡಿಗಳನ್ನು ಒತ್ತಿದ. ಹಾಯ್ ಗುರುಜಿ, ಗ್ರೇಟ್. ನಿಮ್ಮ ನಂಬರ್ ಹುಡ್ಕೋಕೆ ನಾವೆಷ್ಟು ಪ್ರಯತ್ನ ಮಾಡಿದೆವು ಅಂತ ವಿಕ್ರಮನ ಧ್ವನಿ. ಈಗ ನಿಮ್ಮ ನಂಬರ್ ಕೊಟ್ಟು ಫೋನ್ ಇಟ್ಬಿಡಿ, ನಾವು ತಕ್ಷಣ ಮಾಡ್ತೀನಿ. ವಿಕ್ರಮನ ಬಗೆಗೆ ತುಂಬ ಮೆಚ್ಚುಗೆ ಹುಟ್ಟಿತು. ಇಂಡಿಯಾದಲ್ಲಿ ಯಾರು ನೀವು ಇಟ್ಬಿಡಿ ನಾನು ಮಾಡ್ತೀನಿ ಅನ್ನೋಲ್ಲ ಎಂಬ ವ್ಯತ್ಯಾಸ ಹೊಳೆಯಿತು. ಅರ್ಧ ಅಂದರೆ ಅರ್ಧವೂ ಇಲ್ಲ. ನಿಮಿಷದಲ್ಲಿ ಫೋನ್ನ ಗಂಟೆ ಬಾರಿಸಿತು. ನೀವು ಹೊರಡೋ ಮೊದಲು ನಿಮಗೊಂದು ಫೋನ್ ಕಾರ್ಡ್ ಕೊಡೋದು ಮರೆತು ಹೋಯಿತು. ನಿಮ್ಮ ವಿಳಾಸ ಹೇಳಿ ಕಳಿಸ್ತೇವೆ, ಅದೇ ಬಳಸಿ ಎಲ್ಲಿಗೆ ಯಾರಿಗೆ ಬೇಕಾದರೂ ಮಾಡ್ಬೋದು. ನೀವು ಕಲೆಕ್ಟ್ ಕಾಲ್ ಅಂತ ಹೇಳಿದರೆ ಸಾಕು. ಬೀದಿ ಫೋನ್ ಆದರೂ ನಾಣ್ಯ ಹಾಕಬೇಕಾಗಿಲ್ಲ. ನಮಗೆ ಮಾಡಿ. ನೀವು ಹೋದ್ಮೇಲೆ ನಮಗೆಲ್ಲ ಡಲ್ ಅನ್ನಿಸ್ತಿದೆ. ಮನೆ ಖಾಲಿ ಅನಿಸುತ್ತೆ. ಇಲ್ಲಿಯ ಪತ್ರಿಕೆಗಳಲ್ಲಿ ನಿಮ್ಮ ಕಾರ್ಯಕ್ರಮದ ದೊಡ್ಡ ಫೋಟೋಗಳು ಬಂದಿವೆ. ನಾಳೆ ವಿವರವಾದ ವಿಮರ್ಶೆ ಬರುತ್ತೆ ಅಂತ ಹಾಕಿದ್ದಾರೆ, ಕಳಿಸ್ಕೊಡ್ತೀನಿ. ಮಧು ತುಂಬ ಮಂಕಾಗಿದ್ದಾಳೆ. ಮೊದಲೇ ಗೊತ್ತಿದ್ರೆ ನ್ಯೂಯಾರ್ಕಿನ ಕಾರ್ಯಾಗಾರಕ್ಕೆ ಅವಳು ಸೇರ್ಕೊಂಡು ಬಿಡ್ತಿದ್ಲು. ಅವಳಿಗೆ ಕೊಡ್ತೀನಿ, ಮಾತಾಡಿ. ನೋಡಮ್ಮ, ನೀನು ಈ ಕಾರ್ಯಾಗಾರಕ್ಕೆ ಬಂದಿದ್ದರೆ ಗುರುವಿನ ಕೆಲಸ ಮಾಡ್ಬೋದಿತ್ತು. ನಿನ್ನೆ ಇವತ್ತು ಏನೇನು ಅಭ್ಯಾಸ ಮಾಡಿಕೊಂಡೆ? ವಿಕ್ರಮ ಮನೆಯಲ್ಲಿರುವಾಗ ಏನು ಮಾತಾಡಿಯವಳು. ನಾನಾದರೂ ಹೇಗೆ ಆಡೋದು? ಅವನು ಇನ್ನೊಂದು ರಿಸೀವರ್ ಹಿಡಿದಿರ್ತಾನೆ ಎಂಬ ಅರಿವಿನಲ್ಲಿ ಉಭಯ ಕುಶಲೋಪರಿ ಸಂಭಾಷಣೆ ಮುಗಿಸಿದ ಮೇಲೆ ನಿದ್ರೆ ಬಂತು. ಬೆಳಿಗ್ಗೆ 6:30 ಎದ್ದು ಮುಖ ತೊಳೆದು ಸ್ನಾನ ಮುಗಿಸಿ ಹೋಟೆಲ್ನವರು ರೂಮ್ ಬಾಡಿಗೆ ಅಂಗವಾಗಿ ಕೊಡುವ ನಾಷ್ಟಕ್ಕೆ ಹೊರಟಿದ್ದಾಗ ಫೋನ್ ಬಾರಿಸಿತು. ಮಧು ಎನ್ನಿಸಿ ಅಲ್ಲಿ ಇನ್ನೂ 4 ಗಂಟೆ. ವಿಕ್ರಮ್ ಮಲಗಿದ್ದಾನೆ. ಬೇರೆ ಸಂಗೀತದ ಕೋಣೆಗೆ ಬಂದು ಮಾಡ್ತಿದ್ದಾಳೆ ಹುಚ್ಚು ಹುಡುಗಿ. ಅಕಸ್ಮಾತ್ ಅವನು ಮಲಗುವ ಕೋಣೆಯ ರಿಸೀವರ್ ತೆಗೆದು ಕಿವಿಗೆ ಇಟ್ಕೊಂಡ್ರೆ ಎಂಬ ಜಾಗರೂಕತೆಯೂ ಇಲ್ಲ ಎಂದು ರಿಸೀವರ್ ಎತ್ತಿದ. ಗುರುಜಿ, ನಾನು ಲಾರೆನ್. ಗುರುತಿಸಬಲ್ಲಿರಾ? ಅಮೇರಿಕೆಯ ಉಚ್ಚಾರಣೆಯ ಇಂಗ್ಲಿಷ್. ಹೆಣ್ಣು ಧ್ವನಿ. 18 ಜನರ ಹೆಂಗಸರಲ್ಲಿ. ಈ ಹೆಸರು ಎಲ್ಲಿಂದ ಜ್ಞಾಪಕದಲ್ಲಿರಬೇಕು? ಬರೀ ಹೆಸರಿಂದ ಗುರುತು ಸಿಕ್ಕೋಲ್ಲ. ನಿಮ್ಮನ್ನು ನೋಡಬೇಕು ಅಂತ ಬಂದಿದ್ದೀನಿ. ಹೋಟೆಲ್ನ ಲಾಬಿಯಿಂದ ಮಾತಾಡ್ತಿದ್ದೀನಿ. ರೂಮಿಗೆ ಬಾ ಎನ್ನುವ ಮನಸ್ಸು. ಆದರೆ ಈ ದೇಶದಲ್ಲಿ ಹಾಗೆ ಕರೆಯಬಹುದು ಇಲ್ಲವೋ? 2 ನಿಮಿಷದಲ್ಲಿ ಅಲ್ಲಿರ್ತೀನಿ ಎಂದು ಹೊರಟ. ಲಿಫ್ಟ್ನಿಂದ ಹೊರಗೆ ಬಂದು ಲಾಬಿಯ ಕಡೆಗೆ ನೋಡಿದರೆ ಎದೆಯೊಳಗೆ ಬಿಸಿಯಾಯಿತು. ಲಿಫ್ಟ್ ಕಡೆಗೆ ಮುಖ ಮಾಡಿ ನಿಂತದ್ದು ನನ್ನನ್ನು ನೋಡಿದ ತಕ್ಷಣ ಇತ್ತ ನಡೆದು ಬಂದು ಬಾಗಿ ಪಾದಸ್ಪರ್ಶ ಮಾಡಿದಳು. ಈಗ ಶರ್ಟು ಜೀನ್ಸ್ ಹಾಕಿದ್ದಾಳೆ. ಚಳಿಗೆ ಒಂದು ಜರ್ಕಿನ್. ಭೂಪಾಲಿ, ಸೆಳೆಯುವ ಶಕ್ತಿ ಉಂಟೆ ಬಯಕೆಗೆ? ಲಾರೆನ್ ಅಂದರೆ ನನಗೆ ಹೇಗೆ ತಿಳಿಬೇಕು? ಭೂಪಾಲಿ ಅನ್ಬೇಕಿತ್ತು. ಅವಳ ನೀಲಿ ಕಣ್ಣುಗಳ ಮಧ್ಯ ಸಪ್ತಕದ ದೈವತ ಮತ್ತು ತಾರ ಷಡ್ಜದ ಹೊಳಪುಗಳು ಚಿಮ್ಮಿ ಹರಡಿದವು. ತುಟಿಗಳು ಅರಳಿದವು. ಇಷ್ಟೊತ್ತಿನಲ್ಲಿ ನಿಮಗೆ ತೊಂದರೆ ಕೊಡ್ತಿದ್ದೀನಿ. ಅಲ್ಲಿಗೆ ನೀವು 9ಕ್ಕೆ ಸರಿಯಾಗಿ ಬಂದರೆ ಮಾತಾಡೋಕ್ಕೆ ಸಿಕ್ಕೋದಿಲ್ಲ ಅಂತ. ಇಲ್ಲಿ ಕೂತು ಮಾತಾಡೋಣವೋ ನನ್ನ ರೂಮಿಗೆ ಹೋಗೋಣವೋ? ನೀವು ತೀರ್ಮಾನಿಸಿದಂತೆ. ಬಾ ಎಂದು ಅವಳ ತೋಳು ಮುಟ್ಟಿ ಲಿಫ್ಟಿನ ಕಡೆಗೆ ನಡೆದ. ರೂಮಿನಲ್ಲಿ ಅವನ ಎದುರಿಗೆ ಕುರ್ಚಿಯ ಮೇಲೆ ಕುಳಿದ ನಂತರ ಹೇಳಿದಳು, ನಿಮ್ಮ ಗಾಯನದ ಬಗ್ಗೆ ತುಂಬ ಕೇಳಿದ್ದೆ. ನಾನು ಬನಾರಸ್ನಲ್ಲಿ ಇದ್ದ 2 ವರ್ಷ ಅವಧಿಯಲ್ಲಿ ಅಲ್ಲಿ ನಿಮ್ಮ ಕಾರ್ಯಕ್ರಮ ಏರ್ಪಾಟು ಆಗಿರಲಿಲ್ಲ. ನಿಮ್ಮ ಸ್ವರಶುದ್ಧಿ, ಲಯಗಾರಿಕೆ, ಸ್ವರದ ಭಾವಪೂರ್ಣತೆ, ಸಂಚಾರ ಸೂಕ್ಷ್ಮಗಳ ಜ್ಞಾನವಿರುವ ಬೇರೊಬ್ಬ ಗಾಯಕನಿಲ್ಲ ಅಂತ ನನ್ನ ಗುರುಜಿಯೇ ಹೇಳಿದ್ದರು. ನಿನ್ನೆ ನಿಮ್ಮ ಗಾಯನ ಕೇಳಿದ ಮೇಲಂತೂ ನಿಮ್ಮಿಂದ ಕಲಿಯಲೇಬೇಕೆಂಬ ಉತ್ಕಟ ಬಯಕೆ ಹುಟ್ಟಿಬಿಟ್ಟಿತು.
ನಾನು ನ್ಯೂಜೆರ್ಸಿ ರಾಜ್ಯದ ಒಂದು ಊರಿನ ಶಾಲೆಯಲ್ಲಿ ಸಂಗೀತ ಶಿಕ್ಷಕಿಯಾಗಿದ್ದೀನಿ. ನೀವು ಕೇಳಿರ್ಬೋದು, ಅಟ್ಲಾಂಟಿಕ್ ಸಿಟಿ ಇಡೀ ಅಮೆರಿಕಗೆ ಪ್ರಸಿದ್ಧವಾದ ಜೂಜಿನ ಕೇಂದ್ರ. ಅದರ ಹತ್ತಿರದಲ್ಲಿ ಇರುವ ಊರು ಪ್ಲೆಸೆಂಟ್ ವೀಲ್ ಅಂತ. 6 ತಿಂಗಳ ಹಿಂದೆಯೇ ಈ ಕಾರ್ಯಾಗಾರಕ್ಕೆ ಹೆಸರು ನೋಂದಾಯಿಸಿ ಫೀಸ್ ತುಂಬಿದೆ. ಇಲ್ಲಿ 6 ವಾರಗಳ ವಾಸ್ತವ್ಯಕ್ಕೆ ನಿರೀಕ್ಷಿಸಿದ ಯಾವುದೂ ಒಂದು ಸಂಪಾದನೆ ಕೈಗೂಡಲಿಲ್ಲ. ಯಾರೋ ಸ್ನೇಹಿತರಿಗೆ ಸಾಲಕ್ಕೆ ಹೇಳಿದ್ದೆ, ಅವರು ಕೂಡ ನಿರೀಕ್ಷಿಸಿದ ಹಣ ಕೊಡಲಿಲ್ಲ. ಹೆಚ್ಚೆಂದರೆ ನಾನು 2 ದಿನ ಇಲ್ಲಿ ಇರಬಲ್ಲೆ. ಮ್ಯಾನ್ಹ್ಯಾಟನ್ ತುಂಬ ದುಬಾರಿ ಸ್ಥಳ ಬೇರೆ. ಕಾರ್ಯಾಗಾರದ ವ್ಯವಸ್ಥಾಪಕರಿಗೆ ನೀವು ಒಂದು ಶಿಫಾರಸು ಮಾಡಿದರೆ, ಅವರೇನಾದರೂ ನನಗೊಂದು ಸಹಾಯಧನ ಕೊಟ್ಟರೆ ನಾನು 6 ವಾರವೂ ಇರಬಲ್ಲೆ. ಅಥವಾ ನನ್ನ ವಾಸಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟರೂ ಸಾಕು. ಆಹಾರವನ್ನು ಹೇಗೋ ನಿಭಾಯಿಸ್ಕೋತೀನಿ. ಅವಳ ಮುಖ ನೋಡಿದ. ಕನಿಕರವೆನಿಸಿತು. ನೋಡು, ಈ ಕೋಣೆಯಲ್ಲಿ 2 ಮಂಚಗಳಿವೆ. ನಾನೊಬ್ಬನೇ ಇದ್ದೀನಿ. ಅವರು 3/4 ಬಾಡಿಗೆ ವಸೂಲಿ ಮಾಡ್ತಾರೆ. ಇನ್ನು 1/4 ಭಾಗ ಬಾಡಿಗೆಗೆ ನೀನು ಇದ್ದು ಬಿಡ್ಬೋದು. ಅದನ್ನು ನಾನು ಕೊಡ್ತೀನಿ. ನಿನ್ನಂಥ ವಿದ್ಯಾರ್ಥಿಯನ್ನು ಕಳ್ಕೊಳ್ಳೋಕ್ಕೆ ನನಗೂ ಖೇದವಾಗುತ್ತೆ. ತಕ್ಷಣ ಎಂದ ಮೇಲೆ ತೀರಾ ಕಡಿಮೆ ಪರಿಚಯದಲ್ಲಿ ಇಷ್ಟು ಬೇಗ ಈ ಮಾತನ್ನು ಹೇಳಬಾರ್ದಿತ್ತೇನೋ ಅನ್ನಿಸ್ತು. ಈ ಹೆಣ್ಣು ಅದನ್ನು ಅಪಮಾನವೆಂದು ಬಗೆದು ತಿರುಗಿ ಬಿದ್ದರೆ ಎಂಬ ಆತಂಕವೂ ಉಂಟಾಯಿತು. ಗುರೂಜಿ, ಅವಳು ಶಾಂತವಾಗಿ ಹೇಳಿದಳು, ನನಗೂ ನಿಮಗೂ ಸ್ವಭಾವ ಪರಿಚಯ ಏನೇನೂ ಆಗಿಲ್ಲ. 6 ವಾರ ಜೊತೆಯಲ್ಲಿ ಪರಸ್ಪರ ತಾಳಿಕೊಳ್ಳುವಷ್ಟು ಇಬ್ಬರಿಗೂ ಹೊಂದುತ್ತೆ ಅಂತ ಈಗಲೇ ಹೇಗೆ ಹೇಳೋದು? ಅವನಿಗೆ ನಿರಾಳವಾಯಿತು. ವಸತಿ ಆಹಾರಗಳಿಗೆ 6 ವಾರಕ್ಕೆ ಎಷ್ಟು ಬೇಕಾಗುತ್ತೆ ಎಂದು ಕೇಳಿದ. ಇಷ್ಟು ಅನುಕೂಲವಾದ ಹೋಟೆಲ್ನ ಅಗತ್ಯವಿಲ್ಲ. ತೀರಾ ಕನಿಷ್ಠ ದರ್ಜೆಯ ಲಾಡ್ಜ್ನಲ್ಲಿ ವ್ಯವಸ್ಥೆ ಮಾಡ್ಕೊಂಡು ಇರಬಲ್ಲೆ. $2,000 ಆದರೆ ಸಾಕು. ಅವನು ಎದ್ದು ಅಲ್ಮೇರಾದಲ್ಲಿ ಬಾಗಿಲು ತೆಳೆದು ತನ್ನ ಪೆಟ್ಟಿಗೆಯ ಬೀಗ ತೆಗೆದು ವಿಕ್ರಮ್ನ ಲಕೋಟೆಗೆ ಹಾಕಿಕೊಟ್ಟಿದ್ದ ಹಣದಲ್ಲಿ 2,000 ಎಣಿಸಿ ತಂದು ಅವಳ ಮುಂದೆ ಹಿಡಿದು, ಇದನ್ನು ನಾನು ಸ್ಪೆಷಲ್ ಸ್ಕಾಲರ್ಶಿಪ್ ಅಂತ ಕೊಡ್ತಿದ್ದೀನಿ, ದಯವಿಟ್ಟು ತಗೋ, ಕಾರ್ಯಾಗಾರನ ಬಿಟ್ಟು ಹೋಗಬೇಡ. ಅವಳು 1 ನಿಮಿಷ ಯೋಚಿಸಿದಳು. ಆನಂತರ ಕೈ ನೀಡಿ ಹಣ ಇಸ್ಕೊಂಡು, ಸಾಲ ಅಂತ ಭಾವಿಸ್ತೀನಿ, ಒಂದಲ್ಲ ಒಂದು ದಿನ ಹಿಂದಿರುಗಿಸುವ ನಿಶ್ಚಯದಿಂದ ಒಪ್ಕೋತೀನಿ. ಸಂಸ್ಥೆಯಿಂದ ಸಹಾಯಧನ ಪಡೆಯುವುದಕ್ಕೆ ಮುಜುಗರವಾಗಲ್ಲ. ವ್ಯಕ್ತಿಯಿಂದ ತಗೊಳ್ಳುವಾಗ ಆಗುತ್ತೆ, ಬೇಸರ ಪಟ್ಕೋಬೇಡಿ. ಕಾರ್ಯಾಗಾರದಲ್ಲಿ ನಿಮಗೊಬ್ಬ ಸಹಾಯಕರನ್ನು ಅವರು ಕೊಡಬಹುದು. ಆ ಕೆಲಸಕ್ಕೆ ನೀವು ನನ್ನ ಹೆಸರನ್ನು ಸೂಚಿಸಿದರೆ ಒಂದಿಷ್ಟು ಸಂಭಾವನೆ ಸಿಗುತ್ತೆ. ನಿಮ್ಮ ಈ ಹಣವನ್ನು ಮ್ಯಾನ್ಹ್ಯಾಟನ್ನಲ್ಲೇ ವಾಪಸ್ ಮಾಡಬಹುದು. ಈ ಹುಡುಗಿಯ ಸ್ವಾವಲಂಬನೆ ಮತ್ತು ಆತ್ಮಗೌರವಗಳಿಂದ ಅವನಿಗೆ ಸಂತೋಷವೇ ಆಯಿತು. ಕಾರ್ಯಾಗಾರದಲ್ಲಿ ಯಾವ ಸಹಾಯಕ ಹುದ್ದೆ ಪ್ರಸ್ತಾಪವೂ ಬರಲಿಲ್ಲ. ಗ್ರಹಿಸುವುದರಲ್ಲಿ ಲಾರೆನ್ ಚುರುಕಾಗಿದ್ದಳು. ಇವನು ಇಂಗ್ಲಿಷ್ನಲ್ಲಿ ವಿವರಿಸುವಾಗ ತೊಡರಿ ಹಿಂದಿಯನ್ನು ಬಳಸಿದರೆ ಅವಳು ತಕ್ಷಣ ಅದರ ಇಂಗ್ಲಿಷ್ ಸಮಾಂತರ ಹೇಳಿಬಿಡುತ್ತಿದ್ದಳು. ಮಾತ್ರವಲ್ಲ, ಅದಕ್ಕೆ ಪಾಶ್ಚಾತ್ಯ ಸಂಗೀತದಲ್ಲಿ ಹೋಲುವ ಪ್ರಯೋಗವಿದ್ದರೆ ಅದನ್ನು ಹೇಳುತ್ತಿದ್ದಳು. ಶಾಲೆಯಲ್ಲಿ ಸಂಗೀತದ ಉಪಾಧ್ಯಾಯಿನಿಯೇ ಆಗಿ ಅನುಭವವಿತ್ತು. ಒಂದು ರಾಗದ ವಿವಿಧ ಮುಖಗಳನ್ನು ವಿವರಿಸಿದ ನಂತರ 2 ದಿನಗಳಿಗೊಮ್ಮೆ ಸಂಜೆ 1-1.5 ತಾಸು ಅವನು ಅದೇ ರಾಗವನ್ನು ಕಚೇರಿಯಲ್ಲಿ ಹಾಡುವಂತೆ ಹಾಡಿ ತೋರಿಸುವ ಕಾರ್ಯಕ್ರಮವಿರುತ್ತಿತ್ತು. ಆಗ ಅವಳು ತಂಬೂರಿ ಹಿಡಿದು ಅವನ ಪಕ್ಕ ನಡುವೆ ಅವನು ಸಂಜ್ಞೆ ಮಾಡಿದಾಗ ಅವನು ನಿಲ್ಲಿಸಿದ ಸ್ವರ ಹಿಡಿಯುತ್ತಿದ್ದಳು ಅಥವಾ ಕಿರು ಸಂಚಾರ ಮಾಡುತ್ತಿದ್ದಳು. ಕಾಶಿಯಲ್ಲಿ 2 ವರ್ಷವಿದ್ದು ಕಲಿತು ಕಚೇರಿಗಳಲ್ಲಿ ಶಿಷ್ಯರ ಪಾತ್ರ ನೋಡಿದ್ದ ಅನುಭವದಿಂದ ಅವಳು ಇತರರಿಗಿಂತ ಮುಂದೆ ಇದ್ದಳು. ಒಂದು ದಿನ ಅವಳು ತಂಬೂರಿ ಹಿಡಿದಿರಲಿಲ್ಲ. ಹಾರ್ಮೋನಿಯಂ ಅಭ್ಯಾಸ ಮಾಡಿಕೊಳ್ಳುತ್ತಿದ್ದವಳು ಬರುವ ವೇಳೆಗೆ ಇನ್ನೊಬ್ಬ ಆಗಲೇ ತಂಬೂರಿ ಬಾರಿಸುತ್ತಾ ಕೂತು ಬಿಟ್ಟಿದ್ದ. ಗುರುವಿನ ಪಾದದ ಹತ್ತಿರ ಅವರ ಅರೆನಿಮೀಲಿತ ದೃಷ್ಟಿ ತುಂಬಿಕೊಳ್ಳುವ ಅರೆವೃತ್ತದಲ್ಲಿ ಕೂರುವ ಜಾಗವೂ ಅಲ್ಲಿರಲಿಲ್ಲ. ಹೋಗಿ ಒಂದು ಮೂಲೆಯಲ್ಲಿ ಕುಳಿತಳು. ಆ ದಿನ ಗುರುವಿಗೆ ಸರಿಯಾಗಿ ಹಾಡುವ ಲಹರಿ ಬರಲಿಲ್ಲ. ವಿಲಂಬಿತದಲ್ಲಿ ಹೆಚ್ಚು ಹೊತ್ತು ನಿಲ್ಲಲಿಲ್ಲ. ತಂಬೂರಿ ಹಿಡಿದ ಟೆಡ್ಗೆ ಕೂಡ ತಾನು ಹಿಡಿಯುತ್ತಿದ್ದ ಸ್ವರವು ಗುರು ಹಾಡುವ ರಾಗದ ಭಾವವನ್ನೇ ಸೂಸಬೇಕೆಂಬ ತಿಳುವಳಿಕೆ ಇರಲಿಲ್ಲ. ಕಾರ್ಯಕ್ರಮ 40 ನಿಮಿಷದಲ್ಲಿ ಮುಗಿದು ಹೋಯಿತು. ಎಲ್ಲರೂ ಹೋಗುತ್ತಿದ್ದಾಗ ನೀನು ಇರು ಎಂದು ಅವಳಿಗೆ ಕಣ್ಣಿನಿಂದ ಸೂಚಿಸಿದ. ಕಾರ್ಯಾಗಾರ ಕಚೇರಿಯ ಕೋಣೆಗೆ ಅವನು ಹೋದ 2 ನಿಮಿಷದಲ್ಲಿ ಅವಳು ಬಂದಳು. ಇವತ್ತಿನ ನನ್ನ ಪ್ರಯೋಗ ಗಾಯನ ಎಷ್ಟು ಕೆಟ್ಟಿತ್ತು ನೋಡಿದೆಯಾ ಎಂದು ಕೇಳಿದ. ಅವಳು ಉತ್ತರ ಹೇಳಲಿಲ್ಲ. ಅವಳನ್ನೇ ದಿಟ್ಟಿಸಿ ನೋಡುತ್ತಾ, ಅದರ ತಪ್ಪಿನ ಹೊಣೆ ಯಾರದ್ದು ಎನ್ನುವಾಗ ಅವನ ಧ್ವನಿಯಲ್ಲಿ ಕೋಪ ಉರಿಯುತ್ತಿತ್ತು. ಅವನ ದೃಷ್ಟಿಯನ್ನು 1/2 ನಿಮಿಷ ಸಂಧಿಸಿದಳು. ಅನಂತರ, ನಿಜವಾಗಿಯೂ ಗುರೂಜಿ ಎಂದಳು. ಅವನು ಉತ್ತರ ಹೇಳಲಿಲ್ಲ. ಅವಳು ಮುಂದೆ ಸಾರಿ ಬಂದು ಅವನ ಕುತ್ತಿಗೆಯನ್ನು ತನ್ನೆರಡು ತೋಳುಗಳಿಂದ ಬೆಳೆಸಿ ಸಾರಿ, ಐ ಆಮ್ ಸಾರಿ ಗುರೂಜಿ ಎನ್ನುತ್ತಾ ಅವನ ತುಟಿಗಳಿಗೆ ಮುತ್ತಿಟ್ಟಳು. ಮತ್ತೆ ಮುತ್ತಿಟ್ಟಳು. ಮತ್ತೊಮ್ಮೆ ದೀರ್ಘವಾಗಿ, ನನ್ನ ಹೋಟೆಲ್ಗೆ ಹೋಗೋಣ ಬಾ ಎಂದು ಅವನು ಉಸಿರಿದ. ಎನ್ನುವಾಗ ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು. ಮರುದಿನ ಬೆಳಗ್ಗೆ ಅವಳು ತನ್ನ ವಸತಿಯನ್ನು ಖಾಲಿ ಮಾಡಿ ಅವನ ಕೋಣೆಗೆ ಬಂದಳು. ಅವನಿದ್ದ ಕೋಣೆಯ 2 ಮಂಚಗಳು ಪ್ರತ್ಯೇಕವಾದುದರಿಂದ ಹೋಟೆಲ್ನವರಿಗೆ ಹೇಳಿ 1 ಡಬಲ್ ಹಾಸಿಗೆಯ ಮಂಚವಿರುವ ಕೋಣೆಗೆ ಬದಲಾಯಿಸಿಕೊಂಡರು. ತಾವಿಬ್ಬರೂ ಒಂದೇ ಕೋಣೆಯಲ್ಲಿರುವುದನ್ನು ತಾವಾಗಿಯೇ ಯಾರಿಗೂ ಹೇಳುವುದು ಬೇಡ, ತಾನಾಗಿಯೇ ತಿಳಿದರೆ ಚಿಂತಿಸುವುದು ಬೇಡ ಎಂದು ತೀರ್ಮಾನಿಸಿಕೊಂಡರು. ಈ ದೇಶದಲ್ಲಿ ಯಾರು ಯಾರ ಜೊತೆ ಬೇಕಾದರೂ ಒಂದೇ ಕೋಣೆಯಲ್ಲಿರಲು ಯಾರದೂ ಆಕ್ಷೇಪವಿಲ್ಲ. ಅದು ಅವರ ಇಚ್ಛೆ ಎಂಬುದು ಅವನಿಗೆ ಗೊತ್ತಿತ್ತು. ಆದರೆ ಈ ಕಾರ್ಯಾಗಾರದಲ್ಲಿ 22 ಜನ ಭಾರತೀಯ ಮೂಲದವರಿದ್ದಾರೆ. ಅಲ್ಲದೆ ನಡುವೆ ಬರುವ ಭಾನುವಾರದ ರಜಾದಿನಗಳಲ್ಲಿ ಅವನ ಕಾರ್ಯಕ್ರಮವೇರ್ಪಡಿಸಲು ವಾಷಿಂಗ್ಟನ್, ಬಾಸ್ಟನ್, ಶಿಕಾಗೋ ಭಾರತೀಯ ಸಂಘಗಳು ಕೇಳುತ್ತಿದ್ದವು. ಕ್ಯಾಲಿಫೋರ್ನಿಯಾದ ಕಾರ್ಯಕ್ರಮದ ಬಗ್ಗೆ ಸ್ಯಾನ್ ಫ್ರಾನ್ಸಿಸ್ಕೋ
ಮತ್ತು ಸ್ಯಾನ್ ಹೊಸೆಯ ಪತ್ರಿಕೆಗಳು ಬರೆದ ಮೆಚ್ಚುಗೆಯ ವರದಿ ವಿಮರ್ಶೆಗಳನ್ನು ನೋಡಿದ ಲಾಸ್ ಏಂಜಲೀಸ್ ಕಲಾಮಂಡಲಿಯವರು ಆಹ್ವಾನಿಸಿ ದಿನವನ್ನು ತಿಳಿಸುವಂತೆ ಕೇಳಿದ್ದರು. ಭೂಪಾಲಿಯೊಡನೆ ಒಂದೇ ಕೋಣೆಯಲ್ಲಿದ್ದರೆ ಎಲ್ಲರಿಗೂ ಗೊತ್ತಾಗುತ್ತದೆ ಎಂಬ ಅರಿವಿದ್ದರೂ ಅವಳನ್ನು ದೈಹಿಕ ಅಗತ್ಯವಿದ್ದಾಗ ಮಾತ್ರ ಕರೆದು ಉಳಿದಂತೆ ಒಬ್ಬನೇ ಇರಲು ಅವನಿಗೆ ಸಾಧ್ಯವಾಗಲಿಲ್ಲ. ಹಿಂದೆ 20 ವರ್ಷದ ಹಿಂದೆ ತಾನು ನರ್ತಕಿ ಮನೋಹರಿ ದಾಸರಲ್ಲಿ ಅನುರಕ್ತನಾಗಿದ್ದ ದಿನಗಳ ನೆನಪು ಬಂತು. ಉತ್ಕಟ ಪ್ರಣಯವೆಂದರೆ ಏನೆಂಬ ಅನುಭವವು ತನಗೆ ಜೀವನದಲ್ಲಿ ಮೊದಲ ಬಾರಿ ಆಗಿತ್ತು. ಪ್ರೇಮವು ಭಕ್ತಿಯ ಮಟ್ಟಕ್ಕೆ ಏರಿ ತನ್ನ ಹೆಸರು, ವೃತ್ತಿ, ಸಂಪಾದನೆ, ಹೆಂಡತಿ, ಮಕ್ಕಳು ಎಲ್ಲರನ್ನು ತೊರೆದು ಅವಳಿದ್ದ ದಿಲ್ಲಿಗೆ ಹೋಗಿ ಅವಳ ಸೇವೆಯಲ್ಲಿ ತೊಡಗಿದ್ದ ನೆನಪಾಯಿತು. ಅನಂತರ ಅಂತಹ ಗಾಢ ದಟ್ಟ ಪ್ರೇಮವೂ ಆಗಿಯೇ ಇಲ್ಲ. ಉಳಿದ ಯಾವ ಸಂಬಂಧವೂ ಆ ಮಟ್ಟಕ್ಕೆ ಬರಲಿಲ್ಲ. ಅದರ 10ರಲ್ಲೊಂದರ ಉತ್ಕಟತೆಯನ್ನು ಮುಟ್ಟಲಿಲ್ಲ ಎಂಬ ಅರಿವಾಯಿತು. ಅಂಥದ್ದು ಸಂಭವಿಸುವುದು ಜೀವನದಲ್ಲಿ ಒಂದು ಬಾರಿ ಮಾತ್ರ. 40ರಲ್ಲಿ ಆಯಿತು, ಇನ್ನು ಸಾಧ್ಯವಿಲ್ಲ. ನನಗೆ 50 ಕಳೆಯಿತು, 55 ಕಳೆಯಿತು, 60 ಸಮೀಪಿಸುತ್ತಿದೆ ಎಂದು ಹಲವು ಬಾರಿ ಆಲೋಚಿಸಿದ್ದ ನೆನಪಾಯಿತು. ಈಗ 60ಕ್ಕೆ ಕಾಲಿಟ್ಟಿರುವ ತಿಂಗಳಲ್ಲಿ 29ರ ಹರೆಯದ ಈ ಬಿಳಿ ಹುಡುಗಿಯಲ್ಲಿ ಬರೀ ದೈಹಿಕವಲ್ಲ, ಬಿಳಿಯ ಎಂಬ ಕಾರಣವಲ್ಲ, ಅವಳು ಅಷ್ಟೇ ಉತ್ಕಟವಾಗಿ ಪ್ರೀತಿಸುತ್ತಾಳೆ. ಅದೆಂಥ ಮೈಕಟ್ಟು! ನರ್ತಕಿಗೆ ಮಾತ್ರ ಆ ಮಾರ್ಧವ ಬಿಗಿ ಸಾಧ್ಯ. ಕಲ್ಲು ಮಣ್ಣುಗಳಲ್ಲಿ ಕೆಲಸ ಮಾಡುವವಳ ಒರಟು ಬಿಗಿಯಲ್ಲದ, ಏನೂ ಅಂಗಸಾಧನೆ ಇಲ್ಲದವಳ ಜೋಲು ಅಳ್ಳಕವಿಲ್ಲದ ಅಂಗದ ಒಂದೊಂದು ಅಂಗುಲವೂ ಒಂದೊಂದು ರಾಗ, ಒಂದೊಂದು ಸ್ವರಗುಚ್ಛವೆಂಬಂಥ ನರ್ತಕಿಯ ಭಾವಾಭಿನಯ ವ್ಯಕ್ತಿಯ ಭಾಗವೆನಿಸುತ್ತಿದ್ದ ಕಾಯ. ಆ ಕಾಯವನ್ನು ಆರಾಧನಾ ಭಾವದಿಂದ ಎಷ್ಟು ನೋಡಿದರೂ ಸಾಲದು. ಸ್ಪರ್ಶವೆನ್ನುವುದು ಪೂಜೆ, ಸುಖ ಸಾಧನವಲ್ಲ ಎಂಬ ಭಾವ ಅನಂತರದ ಆ ಮಟ್ಟದಲ್ಲಿ ಹುಟ್ಟಿರಲೇ ಇಲ್ಲ, ಈಗ ಹುಟ್ಟಿದೆ ಎಂಬ ಅರಿವಾದಾಗ ಒಂದು ಪ್ರೇಮವನ್ನು ಇನ್ನೊಂದರೊಡನೆ ಹೋಲಿಸುವುದೇ ಮೂರ್ಖತನ. ಒಂದು ರಾಗವನ್ನು ಇನ್ನೊಂದರೊಡನೆ ತುಲನೆ ಮಾಡಿ ಅದು ಉತ್ತಮ, ಇದು ಕಡಿಮೆ ಎನ್ನುವ ಅರೆಕಲಾವಿದನಂತೆ ಎನ್ನಿಸಿತು. ಆದರೆ ಎಲ್ಲ ಹೆಂಗಸರಲ್ಲೂ ಈ ಮಟ್ಟದ ಉತ್ಕಟತೆ ಯಾಕೆ ಬರೋಲ್ಲ ಎಂಬ ಪ್ರಶ್ನೆ ಎದುರಾಗಿ ಹೋಲಿಕೆಯು ತರ್ಕವೂ ಗೋಜಲಾಯಿತು. ಅದನ್ನು ಅಲ್ಲಿಗೆ ಕೈಬಿಟ್ಟು ಪಕ್ಕದಲ್ಲಿ ಮಲಗಿ ನಿದ್ರಿಸುತ್ತಿದ್ದ ಭೂಪಾಲಿಯನ್ನು ಕಲ್ಪಿಸಿಕೊಂಡ. ಏನೇ ಆಗಲಿ, ಭಾರತೀಯರಿಗೆ ಈ ಮೈಕಟ್ಟು ವಿರಳ. ತಾಯಿ ಫ್ರೆಂಚ್ ಮೂಲದ ಕೆನಡಿಯನ್ ಅಂತೆ, ತಂದೆ ಸ್ಮಿತ್ ಇಂಗ್ಲಿಷ್ನವನು. ತನ್ನ ನೀಳ ರೂಪ ಲಕ್ಷಣಗಳು ತಾಯಿಯಂತೆ ಎಂದು ಅವಳೇ ಹೇಳಿದಳು. ಒಂದು ದಿನವೂ ತಪ್ಪದೆ ಬೆಳಿಗ್ಗೆದ್ದು ಕೋಣೆಯೊಳಗೆ ವ್ಯಾಯಾಮ ಮಾಡ್ತಾಳೆ. ಇವಳ ಅಂಗಾಂಗ ಸಾಮರಸ್ಯವನ್ನು ನೋಡಿದರೆ ಒಂದು ರಾಗವು ಹೇಗೆ ಸಮರಸವಾಗಿ ಬೆಳೆಸಬಹುದು ಎಂಬ ಕಲ್ಪನೆ ಹುಟ್ಟುತ್ತೆ. ಒರಟಿಲ್ಲದ ಬಿಗಿ, ಸಡಿಲವಿಲ್ಲದ ಉಬ್ಬು ತಗ್ಗುಗಳು, ತುಸುವು ಸ್ಥೂಲವಿಲ್ಲದ ಆದರೆ ಬಡಕಲಿಲ್ಲದ ಮಾಟ, ನಸೆ ನಸೆ ಮಾಡದೆ ಎಷ್ಟು ಮುಕ್ತವಾಗಿ ತೆರೆದುಕೊಳ್ಳುತ್ತಾಳೆ. ಉತ್ಕಟತೆಯನ್ನು ಎಷ್ಟು ಕಾವ್ಯಾತ್ಮಕವಾಗಿ ವ್ಯಕ್ತಪಡಿಸುತ್ತಾಳೆ. ಸರಿಯಾಗಿ ಇಂಗ್ಲಿಷ್ ಬಾರದ ನನಗೂ ಅದರ ಕಾವ್ಯಗುಣ ಅರ್ಥವಾಗುತ್ತೆ. ಗುರೂಜಿ, ನೀವು ಇಂಗ್ಲಿಷ್ನಲ್ಲಿ ಹೇಳಲು ಹೆಣಗಬೇಡಿ, ಹಿಂದಿಯಲ್ಲಿ ಹೇಳಿ. ಶಬ್ದಾರ್ಥ ಸಂಪೂರ್ಣವಾಗಿ ತಿಳಿಯದಿದ್ದರೂ ಭಾವಾರ್ಥ ನನಗೆ ಅರ್ಥ ಆಗುತ್ತೆ. ಪ್ರಣಯಾಭಿವ್ಯಕ್ತಿಯಲ್ಲಿ ಭಾಷೆಯ ಪಾತ್ರ ತೀರ ಗೌಣ. ಅವಳ ನೀಲ ಕಣ್ಣುಗಳೇ ಸಾಕು ಸಾಗರದಷ್ಟು ಭಾವವನ್ನು ವ್ಯಕ್ತಪಡಿಸಲು, ಆಕಾಶದಷ್ಟು ಕಲ್ಪನೆಯನ್ನು ಪ್ರಚೋದಿಸಲು. ಅವುಗಳಲ್ಲೂ ನೀರು ಪದರಗಟ್ಟಿದರೆ ಒಂದೊಂದು ಕೋಮಲ ರಾಗವು ಮಡುಗಟ್ಟಿದಂತೆ. ಭೂಪಾಲಿ, ನೀನು ನನ್ನನ್ನು ನಿನ್ನ ವಯಸ್ಸಿನ 29ರ ತಾರುಣ್ಯ ಕೇಳಿಸಿಕೊಂಡು ಬಿಟ್ಟೆ ಎಂಬ ಕೃತಜ್ಞತೆ ಹುಟ್ಟಿ ನಿದ್ರೆಯಲ್ಲಿ ಮುಚ್ಚಿಕೊಂಡಿದ್ದ ಅವಳ ಕಣ್ಣುಗಳಿಗೆ ಮುತ್ತಿಟ್ಟ. ಮುಂದಿನ ವಾರಾಂತ್ಯದಿಂದ ಪ್ರತಿ ಶನಿವಾರ ಭಾನುವಾರ ಬೇರೆ ಬೇರೆ ಊರುಗಳಲ್ಲಿ ಸಂಗೀತ ಕಾರ್ಯಕ್ರಮ. ಶುಕ್ರವಾರ ಸಂಜೆ ವಿಮಾನದಲ್ಲಿ ಶಿಕಾಗೋಗೆ ಹೋಗಿ, ಶನಿವಾರ ಶಿಕಾಗೋ, ಭಾನುವಾರ ಡೆಟ್ರಾಯ್ಟ್, ಮುಂದಿನ ಶನಿವಾರ ಕಾರಿನಲ್ಲಿ ಬಾಲ್ಟಿಮೋರ್, ಭಾನುವಾರ ವಾಷಿಂಗ್ಟನ್ DC, ಅದರ ಮುಂದಿನ ಶನಿವಾರ ಸಂಜೆ ಮತ್ತು ಭಾನುವಾರ ಬೆಳಿಗ್ಗೆ ಲಾಸ್ ಏಂಜಲೀಸ್, ಕೊನೆಯ ಶನಿವಾರ ಸಂಜೆ ಕಾರ್ಯಾಗಾರದವರೇ ಏರ್ಪಡಿಸುವ ಸಾರ್ವಜನಿಕ ಕಚೇರಿ. ಪಂಡಿತ್ ಜಿ, ನಾವು ಈಗ ಒಂದೊಂದು ಕಚೇರಿಗೆ ಎಷ್ಟು ಕೊಡ್ತೀವಿ ಅನ್ನೋದು ಮುಖ್ಯವಲ್ಲ, ನೀವು ಅಮೆರಿಕಕ್ಕೆ ಬರ್ತೀರಿ ಅನ್ನೋದು ಜನಕ್ಕೆ ತಿಳಿಯಲಿ. ಪ್ರತಿ ಬೇಸಿಗೆಯಲ್ಲೂ ನೀವು ಈ ದೇಶಕ್ಕೆ ಒಂದು ರೌಂಡ್ ಟೂರ್ ಇಟ್ಟುಕೊಳ್ಳುವಷ್ಟು ಬೇಡಿಕೆಯನ್ನು ಸೃಷ್ಟಿ ಮಾಡಬಹುದು. ನಿಮ್ಮ ಕಾಲಿನ ಮಟ್ಟಕ್ಕೂ ಇಲ್ಲದವರೆಲ್ಲ ಪ್ರತಿ ವರ್ಷ ಅಮೆರಿಕದ ಟೂರ್ ಮಾಡಿ $30,000 ಕಮಾಯಿಸ್ಕೊಂಡು ಹೋಗ್ತಾರೆ. ನೀವಿಷ್ಟು ದೊಡ್ಡ ಗಾಯಕರಾಗಿ ಯಾಕೆ ಇನ್ನೂ ಇಲ್ಲಿ ಪ್ರಚಾರಕ್ಕೆ ಬಂದಿಲ್ಲ? ಅದನ್ನು ನನಗೆ ಬಿಡಿ. ಇಡೀ ಅಮೆರಿಕಾದ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ ಪಟೇಲ್ ಮಾತು ನಿಜ. ನಾನು $50,000 ಆದರೂ ಬಾಚಿಕೊಂಡು ಹೋಗ್ಬೋದು. ಅವರು ಗಾಯಕನಿಗೆ ತಾಬ್ಲಾ, ಹಾರ್ಮೋನಿಯಂನವರಿಗೆ ವಿಮಾನದ ಎಕಾನಮಿಕ್ ತರಗತಿಯಲ್ಲಿ ಏರ್ಪಡಿಸ್ತಾರೆ. ತಂಬೂರಿ ಮತ್ತು ಗಾಯನ ಒತ್ತಾಸೆಗೆ ಇನ್ನೊಬ್ಬರನ್ನು ಕರೆತರ್ತೀನಿ ಅಂದರೆ ದುಬಾರಿ ಆಗುತ್ತೆ. ಅಂಥ ಒಬ್ಬರನ್ನು ನಾವು ಸ್ಥಳದಲ್ಲಿ ಒದಗಿಸ್ತೀವಿ ಎಂದುಬಿಟ್ಟ. ವಾರಕ್ಕೆ ಸಂಪೂರ್ಣ 2 ದಿನ, ಶುಕ್ರವಾರ ರಾತ್ರಿ ಕೂಡ ಭೂಪಾಲಿಯನ್ನು ಬಿಟ್ಟಿರೋದು ಹೇಗೆ? ಈ ವ್ಯವಸ್ಥಾಪಕ ಸೊಳ್ಳೆ ಮಕ್ಕಳ ಕಾರ್ಯಕ್ರಮ ಬೇಕು. ಮುಖ್ಯ ಕಲಾವಿದನ ಸ್ಫೂರ್ತಿಗೆ ಪ್ರಯಾಣದ ಖರ್ಚು ಕೊಡೋಕ್ಕೆ ಕಂಜೂಸಿ ಅಂದ್ಕೊಂಡ. ಇನ್ನೊಂದು ಟಿಕೆಟ್ನ ರೂಪದಲ್ಲಿ ನನ್ನ ಸಂಭಾವನೆ ಮುರುಕೊಳ್ಳಿ, ಅವಳು ನನ್ನ ಶಿಷ್ಯೆ, ನಮ್ಮಿಬ್ಬರಿಗೂ ಒಟ್ಟಿಗೆ ರೂಮ್ ಮಾಡಿ ಎಂದು ಹೇಳಿದ. ವ್ಯವಸ್ಥಾಪಕರ ಹುಬ್ಬು 1 ಮಿಲಿಮೀಟರಷ್ಟು ಮೇಲೆ ಹೋಯ್ತಾದರೂ 1-2 ದಶಕಗಳೇ ಅಮೆರಿಕದಲ್ಲಿ ಜೀವಿಸಿ ಅನುಭವವಿದ್ದುದರಿಂದ ಮರುಮಾತಿಲ್ಲದೆ ಒಪ್ಪಿಕೊಂಡರು. ಭೂಪಾಲ್ ನಿಜವಾಗಿಯೂ ಸ್ಫೂರ್ತಿಯಾಗಿದ್ದಾಳೆ. ಅವಳು ಸ್ಫೂರ್ತಿಯ ಶಿಷ್ಯ ಎಂಬುದನ್ನು ಸಭಿಕರು ಒಪ್ಪಿಕೊಂಡರು. ಭಾರತೀಯಳಂತೆ ಸೀರೆ, ಕುಪ್ಪಸ, ಗಾಜಿನ ಬಳೆಗಳು, ಮದ್ಯಕ್ಕೆ ಬೈತಲೆ ಬಿಡಿಸಿ ಜಡೆ ಹೆಣೆದುಕೊಂಡ ತುಂಬು ಕೆಂಗೂದಲು,
ಹಣೆಗೆ ಇಟ್ಟ ದೀಪಶಿಖೆಯಾಕಾರದ ಬಿಂದಿ, 2 ಕಿವಿಗಳಲ್ಲೂ ಹೊಳೆಯುವ ಭಾರತೀಯ ಶೈಲಿಯ ಬಿಳಿ ಓಲೆಗಳು, ನೆಲದ ಮೇಲೆ ಕುಳಿತು ತಂಬೂರಿ ಮಿಡಿಯುವ ಭಂಗಿ, ನಡುವೆ ಸ್ವರ ಹಿಡಿದು ತನ್ನ ಗುರುವಿಗೆ 1 ನಿಮಿಷ ವಿಶ್ರಾಂತಿ ಕೊಡುವ ಆಸರೆ, ತಾನಗಳಲ್ಲಿ ಅಲ್ಲಲ್ಲಿ ನುಸುಳಿ ನಿಲ್ಲುವ ಅಂಚು ಮಿಂಚುಗಳು ಗಾಯನಕ್ಕೆ ಕಳೆಯನ್ನೇ ಕೊಟ್ಟವು. ಭಾರತೀಯ ಸಂಗೀತದಲ್ಲಿ ರುಚಿಗಳಿಸಿಕೊಂಡಿದ್ದ ಬಿಳಿ ಅಮೆರಿಕನ್ನರು ಅವಳ ಪಾತ್ರವನ್ನು ಮೆಚ್ಚಿದರು. ಎಷ್ಟೋ ತರುಣ ಭಾರತೀಯ ರಸಿಕರು ಅಮೆರಿಕಕ್ಕೆ ಬಂದ 2 ವಾರದಲ್ಲಿ ಇಂಥ ಶಿಷ್ಯೆಯನ್ನು ವಶಪಡಿಸಿಕೊಂಡ ಈ ಗಾಯಕನ ಕಲಾ ಪ್ರತಿಭೆಯು ಅನನ್ಯವಾದುದೇ ಇರಬೇಕು ಎಂದು ತಲೆದೂಗಿದರು. ಲಾಸ್ ಏಂಜಲೀಸ್ನಲ್ಲಿ ಬೆಳಗಿನ ಕಚೇರಿಯು ಮಧ್ಯಾಹ್ನ 1 ಮುಗಿದಾಗ ಆ ಭಾರ ಮನ್ನಣೆ ಮಾಡಿದ ಯುವಕ ಕಾರ್ಯದರ್ಶಿ ಸಲಿಗೆ ವಹಿಸಿ, ವಿ ಆಲ್ಸೋ ಥ್ಯಾಂಕ್ ದಿ ಕನ್ಸರ್ಟ್ ಆಫ್ ದಿ ಮೇನ್ ಆರ್ಟಿಸ್ಟ್ ಹೂ ಹೈಟೆಂಡ್ ದ ಮೂಡ್ ಆಫ್ ದಿ ಕಾನ್ಸರ್ಟ್ ಎಂದು ಶ್ಲೇಷ ಮಾಡಿದಾಗ ಸಭಿಕರೆಲ್ಲ ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿದರು. ಕಾನ್ಸರ್ಟ್ ಶಬ್ದದ ಅರ್ಥ ತಿಳಿಯದೆ ಮೋಹನ್ಲಾಲ್ನು ಮೆಚ್ಚುಗೆಯಿಂದ ಥ್ಯಾಂಕ್ ಯು ಎಂದದ್ದು ಧ್ವನಿವರ್ಧಕದಲ್ಲಿ ಎಲ್ಲರಿಗೂ ಕೇಳಿಸಿತು. ಕಾರ್ಯಕ್ರಮದ ನಂತರ ಬೇಗ ಊಟ ಕೊಟ್ಟು ಈ 4 ವಿಮಾನ ನಿಲ್ದಾಣಕ್ಕೆ ಧಾವಿಸಿದರು. 6 ಗಂಟೆಯ ಪಯಣ, 3 ಗಂಟೆ ಮುಂದಿನ ಕಾಲ. ವಿಮಾನದಲ್ಲಿ ಟಿಫ್ನಿಸ್ ಪ್ರಭು ಬೇಕೆಂದೇ ತಮ್ಮಿಬ್ಬರ ಜಾಗಗಳನ್ನು ಬೇರೆ ಕಡೆ ಮಾಡಿಸಿಕೊಳ್ಳುತ್ತಿದ್ದರು. ಲಾರೆನ್ಸ್ ಸ್ಮಿತ್ಳೊಡನೆ ಅಬಾಧಿತವಾಗಿರಲು ಪಂಡಿತ್ ಮೋಹನ್ಲಾಲ್ರು ಬಯಸ್ತಾರೆ ಎಂದು ಅವರಿಗೆ ಗೊತ್ತಿತ್ತು. ಇಬ್ಬರು ಜೊತೆಯಲ್ಲಿ ಕೂತಾಗ ಭೂಪಾಲಿ ಕೇಳಿದಳು, ನೀವು ಥ್ಯಾಂಕ್ ಯು ಅಂದರಲ್ಲ, ಅವನು ಏನಂದ ಅರ್ಥವಾಗಿತ್ತೆ? ಯಾರು? ಯಾವಾಗ? ಅವಳು ಬಿಡಿಸಿ ಹೇಳಿದಾಗ ಇಲ್ಲ ಎಂದ. ಕನ್ಸಾರ್ಟ್ ಅಂದರೆ ರಾಜಪತಿ, ಒಂದುಗೂಡಿದವರು, ಸಮರಸವಾದವರು ಅಂತ ಅರ್ಥ. ಅವನು ಕಾನ್ಸರ್ಟ್ ಶಬ್ದಗಳನ್ನು ಶ್ಲೇಷ ಮಾಡಿದ್ದಾನೆ. ಹಾಗೆ ಮಾಡುವ ಅಧಿಕಾರ ಯಾರು ಕೊಟ್ಟರು ಅವನಿಗೆ? ನೀವು ಏನೂ ಅರ್ಥವಾಗದಾಗೆ ಥ್ಯಾಂಕ್ ಯು ಎಂದು ಒಪ್ಪಿಗೆ ಸೂಚಿಸಿದಿರಿ. ಸಭಿಕರು ಚಪ್ಪಾಳೆ ಹೊಡೆದರು. ಕಾರ್ಯದರ್ಶಿಯ ಮಾತು ಅಧಿಕ ಪ್ರಸಂಗತನದೆಂದು ಅವನಿಗೆ ಈಗ ಅರ್ಥವಾಯಿತು. ಆದರೆ ಅದರಲ್ಲಿ ಒಂದು ಬಗೆಯ ಹಿತವಿತ್ತು. ಇಡೀ ಸಭೆ ಈ ಸಂಬಂಧವನ್ನು ಅನುಮೋದಿಸಿತ್ತು. ವಿಮಾನವು ಗಗನಕ್ಕೇರಿ ಯಾನದ ಸಮಸ್ಥಿತಿ ಮುಟ್ಟಿದಾಗ ಭೂಪಾಲಿಗೆ ತೂಕಡಿಕೆ ಬಂದು ತನ್ನ ಶರೀರವನ್ನು ಇವನ ಕಡೆಗೆ ಬಾಗಿಸಿ ಇವನ ಎಡಭುಜದ ಮೇಲೆ ತಲೆಯಿಟ್ಟು ನಿದ್ದೆ ಹೋದಳು. ಕಚೇರಿಗೆಂದು ಹುಟ್ಟಿದ್ದ ಸೀರೆ ಕುಪ್ಪಸ ಬದಲಿಸಿರಲಿಲ್ಲ. ಹಣೆಯ ಕುಂಕುಮವು ದೀಪಶಿಖೆಯಾಕಾರದಲ್ಲಿ ಕಂಗೊಳಿಸುತ್ತಿತ್ತು. ಕಿವಿಯ ಬಿಳಿ ಓಲೆಗಳು ಅವನ 2 ಕಣ್ಣುಗಳಿಗೂ ಸಂವಾದಿಯಾಗಿ ಹೊಳೆಯುತ್ತಿತ್ತು. ಇವಳು ತನ್ನ ಎಡಬದಿಗೆ ಕೂತಿದ್ದಾಳೆ. ನಾರಾಯಣನಿಗೆ ಲಕ್ಷ್ಮಿಯಂತೆ, ಶಿವನಿಗೆ ಪಾರ್ವತಿಯಂತೆ. ಕಚೇರಿಯಲ್ಲಿ ಕೂಡ ತಂಬೂರಿ ನುಡಿಸುತ್ತಾ ತನ್ನ ಎಡಬದಿಗೆ ತುಸು ಹಿಂದೆ ಕುಳಿತಿದ್ದಳು. ಇವಳು ನಿಜವಾಗಿಯೂ ನನ್ನ ಕಾನ್ಸರ್ಟ್ ನಹಿ ಏನದು ಕನ್ಸಾರ್ಟ್ ಎಂದುಕೊಳ್ಳುವಾಗ ಹೆಣ್ಣು ದೇವತೆಯು ಗಂಡು ದೇವರ ಅದೃಷ್ಟ ದೇವತೆಯೂ ಹೌದು ಎಂದು ನೆನಪಿಗೆ ಬಂತು. ಅಮೆರಿಕದ ಕಚೇರಿಗಳೆಲ್ಲ ಇಷ್ಟೊಂದು ಯಶಸ್ವಿಯಾದದ್ದು ಇವಳಿಂದಲೇ, ಇವಳ ಅದೃಷ್ಟದಿಂದಲೇ ಎಂದು ಮನಸ್ಸು ತುಂಬಿಕೊಂಡಿತು. ಇವಳನ್ನೇ ಮಾದರಿಯಾಗಿ ಕೂರಿಸಿಕೊಂಡು ಶಿಲ್ಪಿಯು ಲಕ್ಷ್ಮಿ, ಪಾರ್ವತಿ, ರಾಧೆಯರ ವಿಗ್ರಹವನ್ನು ಕೆತ್ತಬೇಕು ಎಂದುಕೊಂಡ. ಅವಳು ದೀರ್ಘ ನಿದ್ದೆಯಲ್ಲಿದ್ದಳು. ಅವಳು ಕಿಟಕಿಯ ಕಡೆ ಇದ್ದುದರಿಂದ ಇವನು ಹೊರಗೆ ನೋಡಲು ಸಾಧ್ಯವಾಗಲಿಲ್ಲ. ಹೊತ್ತು ಕಳೆಯಲು ಎದುರಿನ ಜೋಲಿಯಲ್ಲಿ ವಿಮಾನದವರು ಇರಿಸಿದ ಪತ್ರಿಕೆಯನ್ನು ಎತ್ತುಕೊಂಡ. ಲಾಸ್ ಏಂಜಲೀಸ್ ಟೈಮ್ಸ್ ಮೊದಲ ಪುಟದಲ್ಲಿಯೇ ಬಾಕ್ಸ್ ಮಾಡಿ ಒಂದು ಸುದ್ದಿ ಹಾಕಿದ್ದಾರೆ. ಲಾಸ್ ಏಂಜಲೀಸ್ನ ಹತ್ತಿರ ಹಂಟಿಂಗ್ಟನ್ ಬೀಚ್ ವಾಸಿ ಜಿಮ್ ಆರ್ಮಿಟ್ ಎಂಬ ಅದೃಷ್ಟಶಾಲಿಯು ಜೂಜಾಡುವುದಕ್ಕೆಂದೇ ವಿಮಾನದಲ್ಲಿ ಅಟ್ಲಾಂಟಿಕ್ ಸಿಟಿಗೆ 3000 ಮೈಲಿ ಪ್ರಯಾಣ ಮಾಡಿ ಹೋದ. ಮೊದಲ ಪಂದ್ಯದಲ್ಲೇ $1 ಮಿಲಿಯನ್ ಸಿಕ್ಕಿಬಿಟ್ಟಿತು. ಹಣವನ್ನು ಅಲ್ಲೇ ಬ್ಯಾಂಕಿಗೆ ಹಾಕಿ ತನ್ನ ಊರಿಗೆ ವರ್ಗಾಯಿಸುವಂತೆ ಸೂಚನೆ ಕೊಟ್ಟು ಮುಂದಿನ ವಿಮಾನ ಹಿಡಿದು ಹಿಂದಿರುಗಿದ. 2ನೇ ಆಟ ಆಡಲಿಲ್ಲ. ಲಾಸ್ ವೇಗಾಸಿಗೆ ಆಗಾಗ್ಗೆ ಜೂಜಾಡಲು ಹೋಗುತ್ತಿದ್ದ ಈತ ಅಟ್ಲಾಂಟಿಕ್ ಸಿಟಿಯಲ್ಲೇ ತನ್ನ ಅದೃಷ್ಟ ಪರೀಕ್ಷೆ ಮಾಡಿಕೊಳ್ಳಬೇಕೆಂದು ಉಮೇದು ಹತ್ತಿ ಮೊದಲ ಬಾರಿಗೆ ಅಲ್ಲಿಗೆ ಹೋದ. ಅವನೊಡನೆ ಮಾಡಿದ ದೂರವಾಣಿಯ ಸಂದರ್ಶನವನ್ನು ಕೊಟ್ಟಿದ್ದರು. ಮೋಹನ್ ಲಾಲ್ಗೆ ಸಂಭ್ರಮವಾಯಿತು. ಅದೃಷ್ಟ ಹೀಗಿರಬೇಕು ಎಂದುಕೊಂಡ. ಬಾಕ್ಸ್ನಲ್ಲಿದ್ದ ಸುದ್ದಿಯನ್ನು ಮತ್ತೆ ಓದಿಕೊಂಡ. ಅಟ್ಲಾಂಟಿಕ್ ಸಿಟಿಯ ಬಗೆಗೆ ನಾನು ಕೇಳಿದ್ದೆಲ್ಲ ನೆನಪಿಗೆ ಬಂತು. ನ್ಯೂಯಾರ್ಕ್ನಿಂದ ನೇರ ಬಸ್ ಇದೆಯಂತೆ. ಹಣವಿಲ್ಲದೆ ಬಸ್ಸಿನವರು ಹೋಗಿ ಬರುವ ಟಿಕೆಟನ್ನು ಒಟ್ಟಿಗೆ ಕೊಡುತ್ತಾರಂತೆ. ಸಮುದ್ರದ ತಟದ ಉದ್ದಕ್ಕೂ ಕಟ್ಟಿರುವ ಭಾರಿ ಜೂಜು ಕೇಂದ್ರಗಳು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ನಡೆಯುತ್ತದಂತೆ. ಕುಳಿತಲ್ಲಿಗೆ ಊಟ, ತಿಂಡಿ, ಪಾನೀಯಗಳ ಸರಬರಾಜು. ಅದೃಷ್ಟ ಪರೀಕ್ಷೆ ಮಾಡಿಕೊಳ್ಳಲು ಇಡೀ ಅಮೆರಿಕೆಯಿಂದ ಮಾತ್ರವಲ್ಲ, ಪ್ರಪಂಚದ ಎಲ್ಲ ಕಡೆಗಳಿಂದಲೂ ಅಟ್ಲಾಂಟಿಕ್ ಸಿಟಿಯನ್ನು ಸಂದರ್ಶಿಸದೆ ಹಿಂದಿರುಗಿದರೆ ಅಮೆರಿಕದ ಯಾತ್ರಾ ಫಲ ದಕ್ಕುವುದಿಲ್ಲ ಎಂದು ಮುಂಬೈಯಲ್ಲೇ ತಾನು ಹಲವು ಜನರ ಬಾಯಲ್ಲಿ ಕೇಳಿದ್ದೆಲ್ಲ ನೆನಪಾಗಿಬಿಟ್ಟಿತು. ಪ್ರತಿ ಶನಿವಾರ ಭಾನುವಾರ ದೂರದ ಊರುಗಳಲ್ಲಿ ಸಂಗೀತ ಕಚೇರಿ ನಿಶ್ಚಯವಾಗಿ ಬಿಟ್ಟಿದೆ. ಇನ್ನು ನಾನು ಅಲ್ಲಿಗೆ ಹೋಗುವುದೆಂತು ಎಂಬ ಚಿಂತೆ ತೊಡಗಿತು. ಸ್ವಲ್ಪ ಹೊತ್ತಿಗೆ ನಿದ್ರೆ ಬರುವಂತಾಯಿತು. ಭೂಪಾಲಿ ಭುಜದ ಮೇಲೆ ತಲೆ ಇಟ್ಟು ನಿದ್ರಿಸುತ್ತಲೇ ಇದ್ದಳು. ಮೆಲ್ಲಗೆ 2 ಕುರ್ಚಿಗಳ ನಡುವಿನ ಕೈಪಟ್ಟಿ ತೆಗೆದು ಅವಳ ತಲೆಯು ತನ್ನ ತೊಡೆಯ ಮೇಲೆ ಬರುವಂತೆ ಒರಗಿಸಿಕೊಂಡು ತಾನು ಅವಳ ಕುತ್ತಿಗೆಯ ಮೇಲೆ ಮುಖವಿಟ್ಟು ನಿದ್ರೆ ಮಾಡಿದ. ಹಿತವಾದ ನಿದ್ರೆ. ಒಂದು ಕನಸು ಬಿತ್ತು. ಅಟ್ಲಾಂಟಿಕ್ ಸಿಟಿಯಲ್ಲಿ ತಾನು ಗೆಲ್ಲುತ್ತಿದ್ದೇನೆ. $100 ಉದುರು ಬೀಳುತ್ತಿವೆ. $1000 $1 ಮಿಲಿಯನ್ ಅಂದರೆ 10 ಲಕ್ಷ ಅಂದರೆ 3 ಕೋಟಿ ರೂಪಾಯಿ. ನನ್ನ ಹೆಸರು ಪತ್ರಿಕೆಯಲ್ಲಿ ಎಚ್ಚರವಾಯಿತು. ಆದರೂ ನಿದ್ರೆಯನ್ನು ಸಮಾಪ್ತಗೊಳಿಸುವ ಮನಸ್ಸಿಲ್ಲದೆ ಅದೇ ತಾನವನ್ನು ಗಾಣ ಹೊಡೆಯುತ್ತಾ ಭೂಪಾಲಿ ಉಸಿರು ಕಟ್ಟಿದವಳಂತೆ ಒಂದು ಸಲ ತಡೆದು ಅನಂತರ ದೀರ್ಘವಾಗಿ ಉಸಿರೆಳೆದುಕೊಂಡಳು. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ.
ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.